ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಗುರುವಾರ, ಗುರುಭ್ಯೋ ನಮಃ ಅಂತ ಕೇಳ್ತಾ ಇದ್ದೀನಿ. ಏನ್ ತಿಳಿಸ್ಕೊಡ್ತಾ ಇದ್ದೀರಾ ವಿಶೇಷ ಮಾಹಿತಿಯನ್ನ? ತುಂಬ ವಿಶೇಷವಾಗಿ ಇವತ್ತು ದುರ್ಗಾಷ್ಟಮಿಯ ಪ್ರಭಾವ. ಅಷ್ಟಮಿ ಅಂತ ಹೇಳ್ತೇವೆ, ಶುಕ್ಲ ಪಕ್ಷದ ಅಷ್ಟಮಿ. ದೇವಿ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಹೋಮ ಹವನಾದಿಗಳು ಅಭಿಷೇಕಗಳು ನಡೀತಿರುತ್ತೆ. ಅದರಲ್ಲೂ ಡಿಸೆಂಬರ್ ಮಾಸ, ಮಾರ್ಗಶಿರ ಮಾಸ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ಒಂದು ರೀತಿ ಭಗವಂತನ ಶಿರಸ್ಸಿನ ಹಾಗೆ ನಮ್ಮ ಅಂಗಾಂಗಗಳಲ್ಲಿ ಶಿರಸ್ಸೆ ಎಷ್ಟು ಉತ್ತಮವೋ, ಶ್ರೇಷ್ಠವಾದದ್ದು, ಮಾಸಗಳಲ್ಲಿ ತುಂಬ ಒಂದು ಶ್ರೇಷ್ಠವಾದಂಥ ಮಾಸ ಅಂತ ಹೇಳಿದ್ರೆ ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ. ಅಂಥ ಒಂದು ಮಾರ್ಗಶಿರ ಮಾಸದಲ್ಲಿ ಪ್ರತಿಯೊಂದು ದಿನವೂ, ಈ ಧನುರ್ಮಾಸದಲ್ಲಿ ಪ್ರತಿಯೊಂದು ವಿಶೇಷತೆ. ಅಂಥ ಒಂದು ಧನುರ್ಮಾಸದಲ್ಲಿ ದುರ್ಗಾಷ್ಟಮಿ ಬಂದಿರತಕ್ಕಂಥದ್ದು ಇನ್ನೂ ವಿಶೇಷ. ಅಷ್ಟಮಿ ಪ್ರಭಾವ. ದೇವಸ್ಥಾನಗಳಲ್ಲಿ ಹಲವಾರು ಪೂಜಾ ವಿಶೇಷಗಳಿರುತ್ತೆ. ಇವತ್ತು ದೇಶ ಸಂಕಷ್ಟ ಕಾಲ, ತೊಂದರೆಗಳ ಕಾಲ. ಎಲ್ಲೆಲ್ಲೂ ಅರಾಜಕತೆ, ತೊಂದರೆ, ದರೋಡೆ, ಕೊಲೆ, ಸುಲಿಗೆ ಇದೆಲ್ಲವೂ ನಡೀತಿರ್ತಕ್ಕಂಥದ್ದು ನೋಡ್ತಿದ್ದೀರಾ. ಬಿಕಾಸ್ ಆಫ್ ಕುಜ ರಾಹು ಸಂಧಿ. ನಾನು ಹಿಂದೆ ಹೇಳಿದ್ದೆ, ಶುಕ್ರ ವೃಶ್ಚಿಕ ರಾಶಿಗೆ ಬಂದಾಗ ಕಲಾವಿದರಿಗೆ ಬಹುದೊಡ್ಡ ಸಮಸ್ಯೆಗಳಾಗುತ್ತೆ. ಹೊಸದಾಗಿ ಮದುವೆ ಆಗೋರಿಗೆ, ಮದುವೆ ಆಗಿರ್ತಕ್ಕಂಥವ್ರಿಗೆ, ಆಗ್ತಿರ್ತಕ್ಕಂಥವ್ರಿಗೆ, ಇಲ್ಲ ಅವರ ಆರೋಗ್ಯಕ್ಕೆ, ಇಲ್ಲ ಯಾರಾದರೂ ಆಕ್ಸಿಡೆಂಟ್ಗಳಲ್ಲಿ ತೀರ್ಕೊಳ್ಳತಕ್ಕಂಥ ಸಮಸ್ಯೆ, ಆಕಸ್ಮಿಕ ಅಪಮೃತ್ಯುಗಳ ಒಂದು ಸಮಸ್ಯೆಯನ್ನು ನೋಡ್ತೇವೆ ಹೆಚ್ಚಾಗಿ ಅಂತಕ್ಕಂಥದ್ದು ಹೇಳಿದ್ದೆ. ನೋಡಿಬೇಕಾದ್ರೆ ಈ ಒಂದು ವಾರ, 15 ದಿನ, ಒಂದು ತಿಂಗಳಿಂದ ಆ ಒಂದು ಬಹುದೊಡ್ಡ ಕಲಾವಿದರು, ಅದು ಪಂಡಿತ್ ರವಿಶಂಕರ್ ಗುರೂಜಿ ಇರ್ಬೋದು, ಸಿತಾರ್ ವಾದಕರು, ತುಂಬ ದೊಡ್ಡ ಕಲಾವಿದರು, 3 ಬಾರಿ ಗ್ರಾಮಿ ಅವಾರ್ಡನ್ನು ಹೊಡೆದಿದ್ದಂಥ ತಗೊಂಡಂಥ ಆ ಒಂದು ಬಹುದೊಡ್ಡ ಅದ್ಭುತ ಕಲಾವಿದರು ಅವರಿಲ್ಲ ನಮ್ಮ ಜೊತೆ. ನಿನ್ನೆ ಒಂದು ಹುಡುಗ, ತುಂಬ ಒಂದು ವಿಶೇಷವಾದಂಥ ಒಂದು ಹೆಸರು ಪಡೆದಂಥ ಹುಡುಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು. ಸೊ ಒಂದು ಬಹುದೊಡ್ಡ ನಟಿಯ ಮದುವೆ ವಿಚಾರದಲ್ಲಿ ದೊಂಬಿ ಗಲಾಟೆ, ಏನೋ ಒಂದು ಬೇಸರದ ಮುನಸಿನ ಪ್ರಸಂಗ ಇನ್ನೂ ನೋಡ್ತೇವೆ. ಈ ಶುಕ್ರ ಎಲ್ಲಿವರೆಗೂ ಆ ಕುಜನ ಮನೆಯಲ್ಲಿರ್ತಾನೋ, ಅದರಲ್ಲೂ ರಾಹುಗ್ರಸ್ತ ಬೇರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದೇ ಏನಾದರೂ ಒಂದು ಕಿರಿಕಿರಿ ಅದು ಇದು ನೋಡ್ತಕ್ಕಂಥದ್ದು. ಶುಕ್ರ ಕುಜನ ಮನೆಯಲ್ಲಿದ್ದಾಗ ಆತ್ಮಹತ್ಯೆ, ರೇಪಿಂಗ್ ಪ್ರಕರಣಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಅವನು ಹಿಂದೆ ಮುಂದೆ ಕೆಡುಕರು ಏನಾದರೂ ಕುಳಿತುಕೊಂಡ್ರು ಅಂದರೆ ಮನುಷ್ಯ ವಿಕೃತ ಕಾಮಕ್ಕೆ ಹೋಗಿಬಿಡ್ತಾನೆ ಅಂತಕ್ಕಂಥದ್ದು ನೋಡ್ತಿದ್ದೇವೆ. ದೆಹಲಿನಲ್ಲಿ ಒಂದು ಹೆಣ್ಮಗು ತನ್ನ ಹುಡುಗನ ಜೊತೆ ರಾತ್ರಿ ಅಷ್ಟೊತ್ತಲ್ಲಿ ಒಂದು 9:30-10 ಗಂಟೆನಲ್ಲಿ ಬಸ್ ಹತ್ತಿದ್ರೆ ಕಾಮಾಂಧರು ಆ ಬಸ್ನಲ್ಲಿ ಆಕೆಯನ್ನು ಕೆಡಿಸಿರ್ತಕ್ಕಂಥದ್ದು, ಆ ಪ್ರಾಣಕ್ಕೆ ಕುತ್ತು ತಂದಿಟ್ಟಿರ್ತಕ್ಕಂಥದ್ದು. ಅಂದರೆ ಮನುಷ್ಯನ ಮೃಗೀಯ ವರ್ತನೆ. ಆ ಒಂದು 6 ಜನರಲ್ಲಿ ಒಬ್ಬನನ್ನ ಹಿಡ್ಕೊಂಡು ಬಾರಿಸಿ, ನೀನು ತಪ್ಪು ಮಾಡಿದ್ಯೋ ಇಲ್ವೋ ಹೇಳು ಅಂದರೆ, ತಪ್ಪು ಮಾಡಿದ್ದೀನಿ, ನನ್ನನ್ನು ಗಲ್ಲಿಗೇರಿಸಿ ಅಂತಾನೆ ನೇರವಾಗಿ. ಆ ಮಟ್ಟದ ಒಂದು ವಿಕೃತ ಮನೋಭಾವ ಇನ್ನಷ್ಟು ನೋಡ್ತಕ್ಕಂಥದ್ದು. ಸೊ ಅದರಿಂದ ಈ ದುರ್ಗಾಷ್ಟಮಿಯ ಪ್ರಭಾವ. ನಾಳೆ ಬೇರೆ ಪ್ರಳಯ ಆಗುತ್ತೆ ಅಂತ ಬೇರೆ ಭಯ ಇಡಿಸ್ಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಏನೇನೋ ಸಂಕಟ ಪಡ್ತಿರ್ತಕ್ಕಂಥ ಜನ. ಆಲ್ರೆಡಿ ಅಮೇರಿಕನಲ್ಲಿ ಎಷ್ಟು ಶತದಡ್ಡರು ಅನ್ನತಕ್ಕಂಥದ್ದಾದರೆ ಯೋಚನೆ ಮಾಡಿ ನೋಡಿ. ದೊಡ್ಡ ದೊಡ್ಡ ಬಂಕರ್ಗಳು ಮಾಡಿ ಇಟ್ಕೊಂಡಿದ್ದಾರೆ, ಗುಹೆಗಳು. ಅದು ಏನು ಬಿದ್ದರೂ ಹೊಡಿಬಾರ್ದು ಅನ್ನತಕ್ಕಂಥದ್ದು. 25-30 ಲಕ್ಷ ಖರ್ಚು ಮಾಡಿ ಅದರಲ್ಲೇ ನೀರು, ಊಟ, ತಿಂಡಿ ಎಲ್ಲ ಸ್ಟೋರೇಜ್ ಮಾಡ್ಕೊಂಡು ಹೋಗಿ ಬಚ್ಚಿಟ್ಕೊಬಿಡೋದಂತೆ. ಎಲ್ಲಿದ್ದರೂ ಮೃತ್ಯು ಬಂದಾಗ ಹೋಗಲೇಬೇಕು, ಎಲ್ಲರೂ ಹೋಗಲೇಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅಷ್ಟು ಒಂದು ಭಯ ಹರಡಿಸಿರೋರೇ ಅವರು, ಶುರು ಹಚ್ಚಿದವರೇ ಅವರೇ ಹೋಗಿ ಬಚ್ಚಿಟ್ಕೋತಾ ಇದ್ದಾರೆ. ಅವುಗಳಿಗೆ ರೆಕ್ಕ ಪುಕ್ಕ ಕಟ್ಟಿಸಿ ಇನ್ನೊಂದು 10 ಜನ ಬುಡೇದ ಸೇರಿ ಇನ್ನೊಂದು ಏನೇನೇನೋ ಹೇಳಲಿಕ್ಕೆ, ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಇನ್ನೇನೋ ಹೇಳ್ತಾ ಕುಳಿತುಕೊಂಡಿದ್ದಂಥ ಭಾವ. ಯಾವ ಪ್ರಳಯನೂ ಇಲ್ಲ, ಏನೂ ಇಲ್ಲ ನೋಡಿ, ನೆಮ್ಮದಿಯಾಗಿದ್ದೇವೆ. ಪ್ರಳಯ ಅನ್ನೋದು ಏನಾದರೂ ಆಗೋದಿದ್ರೆ ನೋಡಿ ಇದೆ. ಇಂಥ ಒಂದು ದರೋಡೆ, ಕೊಲೆ, ಸುಲಿಗೆ,
ಅದರಲ್ಲೂ ಕುಜ ಶನಿ ವಿಶೇಷವಾಗಿ ಕೇಂದ್ರ ಸ್ಥಾನಕ್ಕೆ ಬರ್ತಿರ್ತಕ್ಕಂಥದ್ದು. ಇನ್ನು 22 ಇಲ್ಲ 23ನೇ ತಾರೀಕಿನ ನಂತರ ಕುಜ, ರಾಹು, ಶನಿ, ಕೇತು ಕೇಂದ್ರ ಭಾವಕ್ಕೆ ಬರ್ತವೆ. ರಾಹು ಬಂದು ಇಷ್ಟು ದಿನ ವೃಶ್ಚಿಕ ರಾಶಿಯಲ್ಲಿದ್ದ, ಈ ಮೂವ್ಸ್ ಬ್ಯಾಕ್ ಟು ಅವ್ರು ಉಲ್ಟಾ ಹೋಗೋದು ರಾಹು ಕೇತುಗಳು. ಎಲ್ಲ ಗ್ರಹಗಳು ನೇರವಾಗಿ ನಮಗೆ ಈ ಥರ ಸುತ್ತಿದ್ರೆ ರಾಹು ಕೇತು ನಮ್ಗೆ ಅಡ್ಡ. ರಾಹು ಬಂದಂಗೆ ಬಂದ್ಬಿಟ್ಟ ನೋಡು ಅವನೇ ಅಂತ ಹೇಳ್ತಿರ್ತೀವಿ ನಾವು. ಅಡ್ಡ ಬಂದ್ಬಿಟ್ಟ ನೋಡು ಅವನು, ಕೆಡಿಸ್ಬಿಟ್ಟ, ಎಲ್ಲ ಭಂಗ ಮಾಡಿಬಿಟ್ಟ ಅಂತ ರಾಹು ಶನಿ ಜೊತೆ ತುಲಾ ರಾಶಿನಲ್ಲಿ ಸೇರ್ಕೋತಾನೆ. ಆಗ ನಡೆಯುತ್ತೆ ಒಂದು ಎಡವಟ್ಟುಗಳ ಒಂದು ಪ್ರಭಾವ. ಅದರ ಒಂದು ಪೂರ್ಣ ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೇನೆ. ಈ ಕುಜ ರಾಹು ಸಂಧಿ, ಶನಿ ರಾಹು ಸಂಧಿ, ಶನಿ ಕುಜ ಸಂಧಿ ಯಾವ ಆಪತ್ತನ್ನು ದೇಶಕ್ಕೂ ರಾಜ್ಯಕ್ಕೂ, ರಾಜ್ಯವಾಳ್ತಿರ್ತಕ್ಕಂಥವರಿಗೂ, ದೇಶವಾಳ್ತಿರ್ತಕ್ಕಂಥವರಿಗೂ, ಸಾಮಾನ್ಯ ಜನರಿಗೂ ಯಾವ ರಾಶಿಗೆ ಏನೇನು ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ. ಇರಲಿ, ಪ್ರತಿನಿತ್ಯ ಏನಾದರೂ ಒಂದು ವಿಚಾರಧಾರೆ ಹೇಳ್ತಿರ್ತೇನೆ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಲು ಪ್ರಯತ್ನ ಮಾಡಿರ್ತೆ. ಇವತ್ತು ನಾನು ಹೇಳೋದು ಸ್ವಲ್ಪ ಎಲ್ರಿಗೂ, ನಮಗೂ ನಿಮಗೂ ಎಲ್ರಿಗೂ ಒಂಚೂರು ಅಹಂ ಇರಲೇಬೇಕು. ಅದು ಯಾಕೆ ಯೋಚನೆ ಮಾಡ್ತಿದ್ದೆ, ಇದೇನು ಗುರುಗಳು ಅಹಂ ಇರಬೇಕು ಅಂತವ್ರೆ, ನಾನು ಅನ್ನೋದು ಇರಬೇಕು ಅಂತಿದ್ದಾರೆ ಅನ್ನೋದು ನೀವು ಗಾಬರಿ ಆಗ್ಬೋದು. ಅದು ಯಾಕೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದ್ ನೋಡಿ. ಅಹಂ ಇರಬೇಕು ಯಾಕೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಗುರುಜಿ. ಜೊತೆಗೆ ನೀವು ಹಿಂದಿನ ದಿನಗಳಲ್ಲೂ ಕೂಡ ಹೇಳ್ತಾ ಬರ್ತಿದ್ರಿ, ಪ್ರಳಯ ಅಂದ್ರೆ ಇನ್ನೇನು ಇಲ್ಲ, ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರದ ಒಂದು ಪ್ರಕರಣಗಳು ಹೆಚ್ಚಾಗತ್ವೆ ಅಷ್ಟೇ, ಭಯ ಬೀಳ್ಬೇಡಿ ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಇವತ್ತು ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ಲಕ್ಷ್ಮಿ ಅಂತ ಮಾತಾಡ್ತಿರೋದು. ಎಲ್ಲಿಂದ ಅಮ್ಮ? ಮಹಾಲಕ್ಷ್ಮಿ ಲೇಔಟಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ಅವ್ರ ಹೆಸರು? ಧ್ರುವ ಕುಮಾರ್. ಹುಟ್ಟಿದ ದಿನಾಂಕ? 4/9/1982. ಸಮಯ ಅಮ್ಮ? ಶನಿವಾರ ರಾತ್ರಿ 2:05. ಮೀನ ರಾಶಿ, ಉತ್ತರ ಭದ್ರ ನಕ್ಷತ್ರ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 9. ಮತ್ತೊಮ್ಮೆ ಸಮಯವನ್ನ ಹೇಳ್ತೀರಾ? 4/9/82. ಹಾ, ಶನಿವಾರ ರಾತ್ರಿ 2:05. ಸರಿಮಾ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಯಾಕೋ ಒಂದ್ ಮದ್ವೆ ನಿಧಾನ ಆಗ್ತಿದೆ, ಎಲ್ಲೂ ವರ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಚೆನ್ನಾಗಿದೆ. ಆದ್ರೆ ಇವ್ರಿಗೆ ಜಾತಕದಲ್ಲಿ ಒಂದು ಪುಟ್ಟದಾಗಿ ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಒಂದು ಭಾವ. ಯಾವಾಗ ಚಂದ್ರನಿಗೆ ಶನಿ ನೋಡ್ತಾನೋ, ಇಲ್ಲ ಶನಿಗೆ ಚಂದ್ರ ನೋಡ್ತಾನೋ, ಇಲ್ಲ ಇಬ್ರು ಒಟ್ಟಾಗಿ ಸೇರ್ತಾರೋ, ಅಲ್ಲಿ ಏನೋ ಸ್ವಲ್ಪ ವಿಳಂಬ, ವಿಘ್ನ, ಇವನೇ ಒಪ್ಪಲ್ಲ. ಮುಖ್ಯವಾಗಿ ಒಪ್ತಾ ಇಲ್ಲ, ಎಲ್ಲೂ ನೋಡಿದ್ರೆ ಯಾವ್ದನ್ನು. ಚಂದ್ರ ಶನಿ ಸೇರಿದ್ರೆ ಹಾಗೆ ಏನೋ ಆತಂಕ, ನಾನು ಇನ್ ಸೆಟ್ಲ್ ಆಗಿಲ್ಲ, ಹಿಂಗೆ ಇರ್ಬೇಕು, ಹೀಗೆ ಇರ್ಬೇಕು. ಅವನ್ಗೆ ಹಲವಾರು ಕನಸುಗಳಿದೆ. ಒಂದ್ಸಲಿ ಅನ್ಕೋತಾನೆ ಮನೆ ನೋಡೋ ಹುಡುಗಿ ಬರ್ಬೇಕು, ಅಮ್ಮನ್ ನೋಡೋ ಹುಡುಗಿ ಬರ್ಬೇಕು, ಒಂದ್ಸಲಿ ಓದಿರೋ ಹುಡುಗಿ, ಇಲ್ಲ ನಾಲೆಜ್ ಇರೋ ಹುಡುಗಿ, ಇಲ್ಲ ಕೆಲ್ಸಕ್ಕೆ ಹೋಗೋ ಹುಡುಗಿ, ಇಲ್ಲ ತುಂಬಾ ಚೆನ್ನಾಗಿರೋ ಹುಡುಗಿ. ತುಂಬಾ ಕನ್ಫ್ಯೂಷನ್ಗಳ ಒಂದು ಭಾವ ಇರ್ತಕ್ಕಂಥ ಹುಡುಗ ಆಯ್ತಾ? ಹೌದೋ? ಹೌದೌದು. ಸರಿ. ಮುಖ್ಯವಾಗಿ ಇವನಿಗೆ ಚಂದ್ರನಿಗೆ ಅಷ್ಟಮದಲ್ಲಿ ಕುಜ ಕೂಡ ಇರ್ತಕ್ಕಂಥದ್ದು. ಅದು ಕೂಡ ಯಾರಾದ್ರೂ ಗಾಬರಿ ಪಡಿಸ್ತಾ, ಅಯ್ಯೋ ಇಲ್ಲಮ್ಮ ಕುಜ ದೋಷ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಅನ್ಬೋದು. ಈ ತರ ನಕ್ಷತ್ರ ನೋಡಿ ಎಷ್ಟು ಕಾಕತಾಳೀಯ ಅಂದ್ರೆ, ಇವತ್ತು ಉತ್ತರ ಭಾದ್ರ ನಕ್ಷತ್ರವೇ, ಇವನು ಹುಟ್ಟಿರುವುದು ಉತ್ತರ ಭಾದ್ರ ನಕ್ಷತ್ರವೇ. ಗುರುಬಲ ಈ ಮಿಥುನ ಲಗ್ನಕ್ಕೆ ಏಪ್ರಿಲ್ ನಂತರ ಬರ್ತಕ್ಕಂಥದ್ದಾಗುತ್ತೆ. ಅಷ್ಟರಲ್ಲಿ ಒಮ್ಮೆ ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡು ಬನ್ನಿ. ಅರ್ಧ ಕಾಲ ಸರ್ಪ ದೋಷವಿರುವುದರಿಂದ ಹೋಗ್ಬಿಟ್ಟು ಕೋದಂಡರಾಮ ದೇವಸ್ಥಾನಗಳಲ್ಲಿ ಆದಷ್ಟು ಪೂಜೆಗೆ ಕೊಡ್ತಕ್ಕಂಥದ್ದು. ಲಗ್ನಕ್ಕೆ ರಾಹು ದೋಷ ಇರುವುದರಿಂದ ಆದಷ್ಟು ಇಂಥ ಒಂದು ಅಷ್ಟಮಿ, ದುರ್ಗಾಷ್ಟಮಿ ಅಂತ ಹೇಳ್ತೇವೆ, ವಿಶೇಷವಾದಂಥ ಅಷ್ಟಮಿ. ಕೆಲವೊಂದು ದೇವಸ್ಥಾನಗಳಲ್ಲಿ, ಬೆಂಗಳೂರಿನ ಹಲಸೂರ್ ಹತ್ರ ಒಂದು ಕಾಳಿಯಮ್ಮ ದೇವಸ್ಥಾನ ಅಂತಕ್ಕಂಥದ್ದಿದೆ. ಈ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ವಿಶೇಷವಾದಂಥ ಹೋಮಗಳನ್ನು, ಚಂಡಿ ಹೋಮವನ್ನು ಮಾಡ್ತಾರೆ. ರಾಹು ಸಂಪ್ರೀತಿ ಆಗಬೇಕು ಅಂತ ಹೇಳಿದ್ರೆ ದೇವಿ ದರ್ಶನ, ದೇವಿಗೆ ಹೋಮ, ಹವನ, ಯಜ್ಞ, ಯಾಗ ಇಂಥ ಸ್ಥಳಗಳಲ್ಲಿ ಆ ಒಂದು ಪ್ರಭಾವ ಇರುತ್ತೆ ಅಂತ ಹೇಳ್ತೇವೆ. ಸೊ ತೆಗಿಲಿಕ್ಕೆ, ಆ ರಾಹುದೋಷ ತೆಗಿಲಿಕ್ಕೆ ಆಯಿತು ಅಂದರೆ ಇವತ್ತು ಸಂಜೆ ಒಂದು 4 ಗಂಟೆ ಮೇಲೆ ಹೋಮ ಇದೆ, ಪ್ರಯತ್ನ ಮಾಡಿ. ತುಂಬ ವಿಶೇಷ. ಧನುರ್ಮಾಸದಲ್ಲಿ
ಅಂತ ಒಂದು ಹೋಮಗಳಿಗೆ ಹೋಗಿ ಬರೋದೇ ಒಂದು ಚೈತನ್ಯ, ದಿವ್ಯ ಚೈತನ್ಯ ಅಂತ ಹೇಳ್ತೇವೆ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಕಟೀಲು, ಕೊಲ್ಲೂರು, ಹೊರನಾಡು ಈ ಮೂರರಲ್ಲಿ ಒಂದು ಕ್ಷೇತ್ರಕ್ಕೆ ಹೋಗಿ ಆ ದೇವಿಗೆ ಮಡಿಲಕ್ಕಿ ತುಂಬಿಸಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಷ್ಟು ದೂರ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನಿಮಿಷಾಂಬ ಆದರೂ ಸರಿ, ಪ್ರಸನ್ನ ಮೀನಾಕ್ಷಿ ಆದರೂ ಸರಿ, ಇಲ್ಲವೇ ಚಾಮುಂಡೇಶ್ವರಿ ಆದರೂ ಸರಿ, ಹೋಗಿ ದರ್ಶನ ಮಾಡಿ ಸಂಕಲ್ಪ ಕಟ್ಕೊಂಡು ಬನ್ನಿ. ಖಂಡಿತ ಆಗುತ್ತೆ, ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ಲಕ್ಷ್ಮಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟು ದಿನ ನೀವು ಹೇಳ್ತಿದ್ರಿ ಅಹಂಕಾರ, ಅಹಂ ಇರಲೇಬಾರ್ದು ಅಂತ. ಇವತ್ತು ಯಾಕೆ ಗುರುಜಿ ಅಹಂ ಇರಬೇಕು ಅಂತ ಹೇಳ್ತೀನಿ ಅಂತ ಇದ್ದೀರಾ? ಊಟಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡೇ ಹಾಕ್ಕೊಡ್ತೇವೆ, ಹೌದಲ್ವೋ? ಅಹಂ ಅನ್ನೋದು ಒಂದು ರೀತಿ ಉಪ್ಪಿನ ಥರ. ನಾನು ಅನ್ನೋದು ಸ್ವಲ್ಪವಾದರೂ ಇರಬೇಕು. ನಾನು ಅನ್ನೋದು ಇಲ್ಲವೇ ಇಲ್ಲ ಅಂದರೆ ಅವನು ಸನ್ಯಾಸಿ. ಹೋಗಿ ಕಾಡಿನಲ್ಲಿ ಜಪ ಮಾಡ್ತಾ ಕೂತ್ಕೋಬೇಕು, ಜನಗಳ ನಡುವೆನೇ ಇರಬಾರ್ದು ಆತ. ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗು, ನನ್ನ ಬದುಕು, ನನ್ನ ಜೀವನ, ನನ್ನ ಕೆಲಸ, ನನ್ನ ಆಸೆ, ನನ್ನ ಕನಸು, ನನ್ನ ಕಾರು, ನನ್ನ ಬೈಕು ಅನ್ನೋದಿರಲೇಬೇಕು. ಇಲ್ಲಾಂದ್ರೆ ಕಂಡೂರು ಹೊಡ್ಕೊಂಡು ಹೋಗ್ತಾರೆ. ಅದೆಲ್ಲ ಸ್ವಲ್ಪವಾದರೂ ಇರಬೇಕು. ಆ ಬಿಸಿ ಉರಿ ಇಲ್ಲದಿದ್ದರೆ ನಿಮ್ಮನ್ನ ಎಲ್ಲರೂ ದಡ್ರು ಅನ್ಕೋತಾರೆ. ಅವನು ಪುಕ್ಲ ಕಣ, ಅವನ ಕೈಯಲ್ಲಿ ಆಗೋದಿಲ್ಲ ಅನ್ಕೋಬಿಡ್ತಾರೆ. ನಿಂತ್ಕೋಬೇಕು, ಇಲ್ಲ ಅನ್ನೋದೇನೂ ಇಲ್ಲ. ಅದು ಪ್ರತಿ ಬಾರಿನೂ ನಿಂತ್ಕೊಳ್ತಾನೆ ಇರಬಾರ್ದು. ಒಂಚೂರು ನಮ್ಮತನವನ್ನು ತೋರಿಸ್ಲೇಬೇಕು. ನಾವು ಕೆಲವ್ರನ್ನ ಅಂತಿರ್ತೇವೆ, ಆ ಸಡ್ಡಾಳ ಮನುಷ್ಯಪ್ಪ ಆಯ್ತಾ, ಅದೇನೋ ಇದು, ಆ ಒಂದು ಕೋಪ, ತಾಪ, ರೋಷ, ಸ್ವಾಭಿಮಾನ ಇಲ್ವೇನೋ ಇವನಿಗೆ. ಏನು ಮಾಡಿದ್ರು ಬಂದು, ಸರ್ 100 ರೂಪಾಯಿ ಕೊಡ್ತೀರಾ ಸರ್, ಆ ಒಂದು ಊಟಕ್ಕಿಲ್ಲ, ಏನಾದರೂ ಊಟದ ವ್ಯವಸ್ಥೆ ಮಾಡ್ತೀರಾ ಸರ್, ನಾನು ನಿಮ್ಮ ಜೊತೆ ಕಾರಲ್ಲಿ ಬರಲ್ಲ ಸರ್, ನಾನು ನಿಮ್ಮ ಜೊತೆಲಿ ಇದಕ್ಕೆ ಬರಲ್ಲ ಸರ್, ನನಗೊಂದು ಜೊತೆ ಬಟ್ಟೆ ಕೊಡಿ. ಪ್ರತಿಯೊಂದಕ್ಕೂ ಎಷ್ಟು ಬೈದ್ರು ಆ ನಾನು ಅನ್ನೋ ರೋಷವೇ ಇಲ್ಲ. ನಾನು ಅನ್ನತಕ್ಕಂಥ ಸ್ವಲ್ಪ ರೋಷವಿದ್ದರೆ ಹಠವಾದಿಯಾಗಿ, ಛಲವಾದಿಯಾಗಿ, ಚಾಣಕ್ಯನ ಹಾಗೆ ಬದುಕು ಕಟ್ತಾರೆ. ನೋಡಿ, ಅದು ನಾನು ಅಂತಕ್ಕಂಥದ್ದು. ಅವರಲ್ಲಿ ತುಂಬ ಇತ್ತು. ತಮ್ಮ ಸಾಧನೆ ಮಾಡಿಕೊಂಡ್ರು, ಮತ್ತು ವಾನಪ್ರಸ್ಥ ಹೋಗ್ಬಿಟ್ರು ಚಾಣಕ್ಯ. ಎಲ್ಲವನ್ನ ಎಷ್ಟು ಮಟ್ಟದ ಬುದ್ಧಿವಂತಿಕೆ ಅಂದರೆ, ಒಬ್ಬ ಸಾಮಾನ್ಯ ಬಾಲಕನನ್ನ ಇಟ್ಕೊಂಡು ಇಡೀ ಸಾಮ್ರಾಜ್ಯ ಕಟ್ತಾರೆ, ಮೌರ್ಯ ವಂಶವನ್ನು ಸ್ಥಾಪಿಸ್ತಾರೆ. ಸ್ಥಾಪಿಸೋದಲ್ಲದೆ ಆ ಒಂದು ದೇಶಕ್ಕೆ ಕಂಟಕ ಯಾರಿಂದ ಬರ್ಬೋದು ಅಂತ ತಿಳ್ಕೊಂಡು ಅವನನ್ನೇ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಮಾಡಿರ್ತಾರೆ. ಮಂತ್ರಿಯನ್ನಾಗಿ, ರಾಜಮಂತ್ರಿಯನ್ನಾಗಿ ಆ ರಾಕ್ಷಸನನ್ನ, ಮುದ್ರಾ ರಾಕ್ಷಸನನ್ನ ಕರ್ಕೊಬಂದು ಚಂದ್ರಗುಪ್ತ ಮೌರ್ಯನ ಪರಮಶತ್ರು ಆತ, ನಂದರ ಪರಮ ಒಂದು ಭಕ್ತ ಆತ, ಅದನ್ನೇ ಕರ್ಕೊಬಂದು ಮಾಡಿಸ್ತಾರೆ. ಅದು ನಾನು ಅಂದರೆ. ಆ ಶತ್ರುವಿಗೆ ಸ್ಥಾನ ಕೊಟ್ಬಿಟ್ರೆ ಅವನು ಯೋಚನೆ ಮಾಡೋದಿಲ್ಲ. ಅವನಿಗೆ ಒಂದು ಸ್ಥಾನ, ಭದ್ರತೆ ಕೊಟ್ಬಿಟ್ರೆ ಹೌದಪ್ಪ, ಆ ಶತ್ರುತ್ವ ಮರೆತು ಬಿಡ್ತಾನೆ ಅನ್ನತಕ್ಕಂಥ ನಾನು ಅನ್ನತಕ್ಕಂಥ ಈಗೋ. ಎಷ್ಟು ಮಟ್ಟಕ್ಕೆ ಆ ನಾನು ಅನ್ನತಕ್ಕಂಥದ್ದು ಇರುತ್ತೆ ಅಂದರೆ, ಒಮ್ಮೆ ಅವರಿಗೆ ನಂದರ ಸಭೆಯಲ್ಲಿ ಅವಮಾನ ಆಗುತ್ತೆ. ಯಕಶ್ಚಿತ್ ಒಬ್ಬ ಬ್ರಾಹ್ಮಣ ಏನು ಮಾಡಬಲ್ಲ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಚಾಣಕ್ಯ ನಮ್ಮ ಪಕ್ಕದೂರಿನವನು ಅಂತ ಎಲ್ಲರೂ ಅನ್ಕೊಂಡಿದ್ದೀರಾ, ಉತ್ತರ ಭಾರತದವನು ಅಂತ. ಖಂಡಿತ ಅಲ್ಲ, ಕೇರಳದವನು ಚಾಣಕ್ಯ. ಅಷ್ಟು ಒಂದು ತಂತ್ರ ಮಂತ್ರ ಎಲ್ಲವನ್ನು ಸಿದ್ಧಿ ಪಡೆದಿದ್ದಂಥ ಬ್ರಾಹ್ಮಣ ಪಟು. ಅವರು ಆ ಒಂದು ಸಿಟ್ಟಿನಿಂದ ಆ ಒಂದು ಶಿಕೆ ಬಿಚ್ಚೋಗುತ್ತೆ, ಹೊರಟು ಬರ್ತಾರೆ, ಇವರ ವಂಶವನ್ನು ಸರ್ವನಾಶ ಮಾಡ್ತೀವಿ ಅಂತ. ನೋಡಿ, ಆ ನಾನು ಅಂತಕ್ಕಂಥದ್ದು ಆ ಅವಮಾನ ಸಹಿಸಲಾರುತ್ತೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡ ಕಥೆ ಇದೆ. ಬಂದಾಗ ಒಮ್ಮೆ ಒಂದು ಕಾಡಿನ ಮೂಲಕ ಹೋಗ್ತಿರ್ತಾರೆ ಎಲ್ಲೋ. ಅಲ್ಲೊಂದು ಪುಟ್ಟು ಗುಡಿಸ್ಲು, ಬೆಳಕು ಕಾಣಿಸ್ತಿರುತ್ತೆ, ಸಂಜೆ ಆಗಿರುತ್ತೆ. ಸರಿ ಹೋಗ್ತಾ ಇರ್ತಾರೆ. ನೋಡಿ, ಆ ನಾನು ಅನ್ನೋದು ಬಡಿದೆಬ್ಬಿಸದೆ ನಾವೇನೂ ಸಾಧಿಸ್ಕೊಳ್ಳಲಿಕ್ಕಾಗೋದಿಲ್ಲ, ಎಂಥದ್ದೂ ಮಾಡಿಕೊಳ್ಳಲಾಗುವುದಿಲ್ಲ. ಈ ಒಂದು ಪುಟ್ಟು ಹುಡುಗ ಹೊರಗಡೆ ಹಾಡ್ತಾ ಇರ್ತಾನೆ, ಒಂದು ಹುಲಿ ಮರಿಯ ಜೊತೆ ಆಡ್ತಿರ್ತಾನೆ. ಆಡ್ತಿರ್ಬೇಕಾದ್ರೆ ಅವ್ರ ತಾಯಿ ಒಳಗಡೆಯಿಂದ ಕರಿತಿರ್ತಾರೆ, ಬಾರೋ ಸಂಜೆ ಆಯ್ತು, ಹಾವು ಅದು ಇದು ಓಡಾಡೋವಂಥ ಸ್ಥಳ ಇದು, ಒಳಗಡೆ ಬಾರೋ ಅಂದರೆ, ನನಗೇನು ಆಗೋದಿಲ್ಲ, ಎಲ್ಲವನ್ನು ಬಡದಾಕ್ಬಿಡ್ತೀನಿ ಅಂತ. ನೀನೇನು ಚಾಣಕ್ಯನಾ? ಅವನ ಥರ ಆತರದ ಬುದ್ಧಿಯೋ ನಿನಗೆ?
ಒಬ್ಬನೇ ಬಡ್ದಾಕ್ತೀನಿ ಅಂತ ಹೇಳ್ಕೊಂಡು ಇದು ಮಾಡಲಿಕ್ಕೆ ಬಾರ ಒಳಗಡೆ ಗೊತ್ತಿದೆ ಆತುರ ನಾನು ಅನ್ನೋದು ಒಂಚೂರು ಪ್ರಜ್ಞೆನೇ ಇಲ್ಲ ಅಂತ ಶಾಕ್ ಆಗ್ಬಿಟ್ನಂತೆ ಚಾಣಕ್ಯ. ಅರೆರೇ ಇಷ್ಟು ಬುದ್ಧಿ ನಾನು ನನ್ನನ್ನು ಒಂದು ಹೆಣ್ಣು ತೆಗಳ್ತಿದೆ ಅಂತ. ಒಳಗಡೆ ಹೋದ್ನಂತೆ. ಅಮ್ಮ ಭಿಕ್ಷಾಂದೇಹಿ ಉಳ್ಕೋಬೋದಾ ಅಂತ. ಉಳ್ಕೊಳ್ಳಿ ಅಂತ ಹೇಳ್ತಾಳಂತೆ ಆ ತಾಯಿ ಜೀವ. ಊಟ ತೀರ್ಥ ಪ್ರಸಾದ ಇದ್ದಿದ್ರಲ್ಲೇ ಆ ತಾಂಬೂಲ ಎಲ್ಲ ಕೊಡುತ್ತಂತೆ. ಅಮ್ಮ ನಾನು ಹೊರಗಡೆ ನಿಂತಿರ್ಬೇಕಾದ್ರೆ ಒಂದು ಮಾತು ಕೇಳಿದೆ, ನೀನೇನು ಚಾಣಕ್ಯ ಏನೋ ಅಂತ ಹೇಳಿಬಿಟ್ಟು ಅದ್ರ ಅರ್ಥ ಗೊತ್ತಾಗ್ಲಿಲ್ಲ ಅಂತ. ಅವನು ಯಾರೋ ಚಾಣಕ್ಯ ಅಂತೆ, ಚಾಣಕ್ಯ ಶಪಥ ಮಾಡಿದಾನಂತೆ. ಶಪಥ ಮಾಡೋರು ಮನಸ್ಸಲ್ಲಿ ಇಟ್ಕೋಬೇಕು, ನಾನು ಅನ್ನೋದು ಮನಸ್ಸಲ್ಲಿರ್ಬೇಕು. 10 ಜನದ ಮುಂದ್ಗಡೆ ಹೇಳಿದ್ರೆ ಬಡ್ದಾಕ್ತಾರೆ. ನನ್ನ ಮಗನ ಅದಕ್ಕೆ ಅಮ್ಮ ನಾನು ಹೊಡೆದಾಕ್ತೀನಿ ಅಂದ, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಚಾಣಕ್ಯ ಶಪಥದ ಥರ ಇರಬಾರ್ದು, ಬಾರೋ ಒಳಗಡೆ ಅಂತ ಕಾಲಿಗೆ ಬಿದ್ದುಬಿಟ್ನಂತೆ ಚಾಣಕ್ಯ. ಆ ಹುಡುಗ ಇನ್ಯಾರೂ ಅಲ್ಲ, ಚಂದ್ರಗುಪ್ತ ಮೌರ್ಯ. ಅಮ್ಮ ಕ್ಷಮಿಸು, ಏನೇ ಶಪಥಗಳಿದ್ದರೂ ದೀಕ್ಷೆ ಇದ್ದರೂ ಮನಸ್ಸಿನೊಳಗಡೆ ಇರಬೇಕು, ತೋರಿಸ್ಕೋಬಿಟ್ಟೆ ತಾಯಿ, ಕ್ಷಮಿಸು, ನಾನೇ ಅದು ಚಾಣಕ್ಯ ಅಂತ ಹೇಳಿಬಿಟ್ಟು. ನಿನ್ನ ಮಗನನ್ನ ರಾಜನನ್ನಾಗಿ ಮಾಡ್ತೀನಿ ಅಂದಾಗ ಅದೂ ಕೂಡ ಅಷ್ಟೇ, ಎಲ್ರ ಮುಂದ್ಗಡೆ ಹೇಳ್ಕೋಬೇಡ ಅಂತ ಹೇಳುತ್ತಂತೆ ಆ ತಾಯಿ ಜೀವ. ಅದನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು. ಆ ಪುಟ್ಟ ಹುಡುಗ ಕೂಡ ಈ ಒಬ್ಬ ಬ್ರಾಹ್ಮಣ ಏನು ಮಾಡಬಲ್ಲ ಅನ್ನತಕ್ಕಂಥ ಯೋಚನೆ ಇರ್ತಾನಂತೆ. ನೋಡಿ ಅಲ್ಲೊಂದು ಅದ್ಭುತ ನಡೆಯುತ್ತೆ. ಆ ನಾನು ಅನ್ನೋದಕ್ಕೆ ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ತಿಳಿಸ್ಕೊಡ್ತೇನೆ. ಗುರುಜಿ, ಹಿಂದೊಮ್ಮೆ ಹೇಳಿದ್ರಿ ಕ್ಷಮಿಸಿ ಅನ್ಬಿಡಿ ಅಂತ. ಈಗ ಹೇಳ್ತಾ ಇದ್ದೀರಾ ನಾನು ಅಂತ ಕೂಡ ಇರಬೇಕು, ಇಲ್ದಿದ್ರೆ ಅವರು ಮಾನವನಾಗಲ್ಲ ಅಂತ. ಈಗಷ್ಟೇ ನೀವು ನೋಡ್ತಾ ಇದ್ರಿ, ಬಹಳ ಸೊಗಸಾದ ಒಂದು ಸಂಚಿಕೆ ಬರ್ತಿದೆ. ಇದೇ ಭಾನುವಾರ ಬೆಳಗ್ಗೆ 7 ಗಂಟೆಗೆ ತಪ್ಪದೇ ವೀಕ್ಷಿಸಿ ಶ್ರೀನಿವಾಸ ಕಲ್ಯಾಣದ ಒಂದು ವಿಶೇಷ ಸಂಚಿಕೆಯನ್ನ ಅಂತ ಹೇಳ್ತಾ, ಬನ್ನಿ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳ್ಬಿಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದ್ಮ? ಜಯಂತಿ ಅಂತ. ಎಲ್ಲಿಂದಮ್ಮ? ಕುಕ್ಕೆ ಸುಬ್ರಹ್ಮಣ್ಯದಿಂದ. ಬಹಳ ಸಂತೋಷ. ಪುಣ್ಯಕ್ಷೇತ್ರದಿಂದ ಕರೆ ಮಾಡಿದ್ದೀರಾ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು. ನೀವು ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. ಮೇ 4, 1984. ಸಮಯ? ಸಮಯ 4 ರಿಂದ 5 ಗಂಟೆ ಒಳಗೆ. ಬೆಳಗಿನ ಸಂಜೆನಮ್ಮ? 4 ರಿಂದ 5 ಗಂಟೆ ಒಳಗೆ ಅಂದ್ರಲ್ವಾ? ಬೆಳಗಿನ ಸಂಜೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಜಯಂತಿ ಅವರೇ. 8. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಆಯ್ತು ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನನ್ನ ವಿವಾಹದ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತ. ಶನಿ ಕುಜ ಸಂಧಿ ಕುಟುಂಬ ಭಾವದಲ್ಲಿದೆ, ಧನಭಾವದಲ್ಲಿದೆ, ವಾಕ್ಸ್ಥಾನದಲ್ಲಿದೆ, ಮಾಂಗಲ್ಯ ಸ್ಥಾನವನ್ನ ದೋಷಿಸುತ್ತೆ. ಆ ಮಾಂಗಲ್ಯ ಸ್ಥಾನಕ್ಕೆ ಏನೋ ಒಂದು ದೋಷ ಉಂಟು ಮಾಡುತ್ತೆ. ಮದುವೆವರೆಗಾದ್ರೂ ಒಂದು ಬಂದು ಮುರಿಬೇಕು, ಇಲ್ಲ ಮಾತುಕತೆಯವರೆಗಾದ್ರೂ ಒಂದು ಬಂದು ಮುರಿಬೇಕು, ಇಲ್ಲ ಇಷ್ಟಪಟ್ಟಾದರೂ ಮುರಿಯಬೇಕು, ಇಲ್ಲವಾದರೆ ಮನೆಯವರು ಒಪ್ಪಿ ಒಂದು ಮುರಿಯಬೇಕು, ಇಲ್ಲ ಮದುವೆಯ ನಂತರವಾದರೂ ಒಂದು ಮುರಿಯಬೇಕು ಅನ್ನುವ ಭಾವ ಈ ಜಾತಕದಲ್ಲಿರ್ತಕ್ಕಂಥದ್ದು. ಅದಕ್ಕೂ ಹೆಚ್ಚಾಗಿ ಗುರು ಬೇರೆ ವಕ್ರ, ನಿಮಗೆ ಸಪ್ತಮ ಕಾರಕತ್ವ. ಆ ಗುರು ಕೇಂದ್ರಾಧಿಪತಿ ದೋಷವಾಗಿ ಕನ್ಯಾ ಲಗ್ನಕ್ಕೆ 4ನೇ ಭಾವದಲ್ಲಿ ಒಂಟಿಯಾಗಿ ಕುಳಿತುಕೊಬಿಟ್ಟಿದ್ದಾನೆ. ವಕ್ರ ಹುಡುಗ, ವಕ್ರಭಾವ. ವಿದ್ಯೆಯಲ್ಲಾಗಲಿ, ಸ್ಟೇಟಸಲ್ಲಾಗಲಿ, ಜಾತಿಯಲ್ಲಾಗಲಿ, ಜಾತಕದಲ್ಲಾಗಲಿ ಏರುಪೇರಿನ ಹುಡುಗನೇ ಬರಬೇಕೆನ್ನುವುದು ಜಾತಕದಲ್ಲಿದೆ. ಅದರಲ್ಲೂ ರಾಹುಗ್ರಸ್ತ ಚಂದ್ರ, ಮೃಗಶಿರಾ ನಕ್ಷತ್ರ. ಆ ಚಂದ್ರನಿಗೆ 2ನೇ ಮನೆಗೆ ಗುರು ಬಂದಾಗ ಆ ಒಂದು ಧನುಸ್ಸು ರಾಶಿಯ ಗುರುವಿನಿಂದ ಗುರುದೃಷ್ಟಿ, ಅದೇ ಧನುಸ್ಸು ರಾಶಿಗೆ ಗುರುದೃಷ್ಟಿ, ಮಿಥುನ ರಾಶಿಯಿಂದ ಚಂದ್ರನಿಗೂ 2ನೇ ಭಾವಕ್ಕೆ ಆ ಗುರುಭಾವ. ಇವಿಷ್ಟು ಮೇ ನಂತರ ಜೂನ್ 1ನೇ ವಾರದಲ್ಲಿ 2013ಕ್ಕೆ ಗುರು ಬದಲಾವಣೆಯ ಒಂದು ಸ್ಥಾನವಿದೆ. ಆಗ ನಡೆಯುತ್ತೆ ನಿಮಗೆ ಮದುವೆ ವಿಚಾರದಲ್ಲಿ. ಆದರೂ 2ನೇ ಮನೆಯಲ್ಲಿ ಶನಿ ಕುಜ ಇರೋದ್ರಿಂದ ಅಂಥ ಒಂದು ಎಕ್ಸ್ಪೆಕ್ಟೇಷನ್ ಹುಡುಗನ ವಿಚಾರದಲ್ಲಾಗಲಿ ಇಟ್ಕೋಬೇಡಿ. ಎಲ್ಲೋ ಏನೋ ಒಂದು ನೋವು. ಹುಡುಗ ನಿಮಗಿಂತ ವೀಕ್ ಇರಬೇಕು. ನಿಮ್ಮ ಲಗ್ನಾಧಿಪತಿಯೂ ಅಷ್ಟಮ ಬೇರೆ, ಅದರ ಜೊತೆಯಲ್ಲಿ ಸೂರ್ಯ ಶುಕ್ರ. ಯಾರದೇ ಜಾತಕದಲ್ಲಿ ಸೂರ್ಯ ಶುಕ್ರ ಸೇರಬಾರದು ಅಂತಿರ್ತಾನೆ. ಶನಿ ಕುಜ ಮಾಂಗಲ್ಯ ಸ್ಥಾನವನ್ನು ನೋಡಬಾರದು ಅಂತೇವೆ. ಕೇಂದ್ರಾಧಿಪತಿ ದೋಷವನ್ನು ಆಗಬಾರದು ಅಂತೇವೆ. ರಾಹುಗ್ರಸ್ತ ಚಂದ್ರವೂ ಆಗಬಾರದು ಅಂತಿರ್ತೇವೆ. ಇಷ್ಟೂ ಇದೆ ಮನೆಯ ಜಾತಕದಲ್ಲಿ. ಯಾಕೋ ಒಂಚೂರು ಹುಳಿಯೇ ಆಗಿಬಿಡಬಹುದೇನೋ ಅನ್ನೋ ಒಂದು ಆತಂಕ ತಾಯಿ. ಸ್ವಲ್ಪ ಆತರ ಪಡಬೇಡಿ. ಯಾರದೋ ಮಾತಿಗೆ ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಮದುವೆ ಆಗಬೇಕು ಅಂತ, ಏನೋ ಹಸಿವೆ ಏನೋ ತಿನ್ನಬೇಕು ಅಂತ ತಿನ್ನಕ್ಕೆ ಹೋಗಿ ಇನ್ನಷ್ಟು ಎಡವಟ್ಟಾಗಬಾರ್ದು ಅಂತ ಹೇಳ್ತೇವೆ. ಆದ್ದರಿಂದ
ಕಾದಿದ್ದು ಮದುವೆಯಾಗಿ ಮದುವೆ ಫಿಕ್ಸ್ ಆದ್ಮೇಲೂ ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಇಂಥ ಜಾತಕಸ್ಥರಿಗೆ ನಿಶ್ಚಿತಾರ್ಥದ ನಂತರ ವಿಘ್ನಗಳು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತೇವೆ. ಏನೋ ಒಂದು ಮುರಿಯೋದು, ಡಿಮ್ಯಾಂಡ್ಸು, ಏನೋ ಒಂದು ಅಪವಾದವು ಒಂದು ಆಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತೇವೆ. ಅದರಿಂದ ನಿಶ್ಚಿತಾರ್ಥ ಮೊದಲೇ ಬದಲಾಯಿಸ್ಕೋಬೇಡಿ, ಮಾಡಬೇಡಿ. ಲಗ್ನವೂ ಮೊದಲೇ ಕಟ್ಟಿಸ್ಕೋಬೇಡಿ. ಮದುವೆ ಹಿಂದಿನ ದಿನ ಮಾಡಿಕೊಳ್ಳಿ. ಆ ಶಾಸ್ತ್ರಗಳನ್ನು, ತೊಂದರೆಗಳಿಲ್ಲ. ಅಲ್ಲೇ ಕುಕ್ಕೆ ಕ್ಷೇತ್ರದಲ್ಲೇ ಇದ್ದೀರಾ, ಶನಿ ಕುಜ ಸಂಧಿ ಅಲ್ವಾ, ದೇವಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಕಟೀಲು, ಕೊಲ್ಲೂರು, ಹೊರನಾಡು ಆ ತೀರ್ಥಕ್ಷೇತ್ರಗಳಲ್ಲಿ ಇವತ್ತು ಅಷ್ಟಮಿ ದೀಪಾರಾಧನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ. ಮಾಡ್ಕೊಂಡು ಬನ್ನಿ ತಾಯಿ, ಖಂಡಿತ ಒಳ್ಳೇದಾಗುತ್ತೆ. ಸಮಾಧಾನ ಆತುರ ಪಡಬೇಡಿ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಜಯಂತಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಕೆಲವೊಮ್ಮೆ ಹೇಳ್ತಾ ಇರ್ತೀರಾ, ಅವಮಾನ ಆದಾಗ್ಲೇ ನಾನತ್ವ ಅನ್ನೋದು ಜಾಗೃತವಾಗುತ್ತೆ, ಆಗ ನಾವೇನಾದ್ರೂ ಸಾಧನೆಯನ್ನ ಮಾಡಬಹುದು ಅಂತ ಹೇಳ್ತಾ ಒಂದು ಕಥೆಯನ್ನ ಹೇಳ್ತಿದ್ರಿ. ಮುಂದೇನಾಗುತ್ತೆ ಗುರುಜಿ? ಖಂಡಿತ ಆ ಈಗೋ ಅನ್ನೋದು ಇರಲೇಬೇಕು. ನೋಡಿ, ಚಂದ್ರಕಾಂತನ ಜೊತೆ ಹೋಗ್ತಿರ್ಬೇಕಾದ್ರೆ ಆ ಕಾಡಿನ ದಾರಿನಲ್ಲಿ ಚಾಣಕ್ಯನಿಗೊಂದು ಮುಳ್ಳು ಚುಚ್ಕೊಬಿಡುತ್ತೆ. ಏನ್ ಮಾಡ್ತೇನೆ ಅಂದ್ರೆ, ಆ ಚಂದ್ರಕಾಂತನನ್ನ ಪಕ್ಕದಲ್ಲಿ ಕುಂದಿರಿಸಿ ಆತನ ಕೈಯಲ್ಲಿದ್ದಂಥ ಒಂದು ಕೊಡಲಿಯಿಂದ ಅಗದು 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 ಅದ್ರ ಬುಡದವರೆಗೂ ಹೋಗ್ತಾನೆ. ಸುಮಾರು 9-10 ಅಡಿ ಆಗುತ್ತೆ. ಚಂದ್ರಗುಪ್ತ ನೋಡ್ತಾನೆ ಇರ್ತಾನೆ, ಇದೇನು ಮಾಡ್ತಾನೆ ಚಾಣಕ್ಯ, ಏನಿರ್ಬೋದು ಅಂತ. ಅಗದು 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 ಕೊನೇ ಮೂಲೆವರೆಗೂ ಬಂದು ಪೂರ್ತಿಯಾಗಿ ಆ ಒಂದು ಸುತ್ತಲಿನ ಆ ಒಂದು 4-5 ಅಡಿಯವರೆಗೂ ಆ ಮುಳ್ಳಿನ ಗಿಡದ ಎಲ್ಲ ಆ ಒಂದು ಬೇರುಗಳ ಸಮೇತ ಕಿತ್ತು ತೆಗೆದಿಟ್ಟು ಅದಕ್ಕೆ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿಬಿಟ್ಟು ಅದು ಬೂದಿ ಆಗುತ್ತೆ. ಸ್ವಲ್ಪ ಗಾಳಿಲಿ, ಸ್ವಲ್ಪ ನೀರಲ್ಲಿ, ಆಮೇಲೆ ಬಹುದೂರಕ್ಕೆ ತಗೊಂಡು ಹೋಗ್ಬಿಟ್ಟು ಇನ್ನೊಂದೊಂದು 20 ಅಡಿ ಆಳ ಆಗೋದು ಅದರಲ್ಲಿ ಹಾಕಿ ಮುಚ್ಚಿಬಿಡ್ತಾನೆ. ಚಂದ್ರಗುಪ್ತ ದಂಗಾಗ್ಬಿಡ್ತಾನೆ. ಕೇಳ್ತಾನೆ, ಸ್ವಾಮಿ ಇದೇನು ಮಾಡಿದ್ರಿ ಅಂತ. ಅದನ್ನ ಬಿಟ್ರೆ ಇವತ್ತು ಸಣ್ಣ ಮುಳ್ಳೆ ಅಂತ ಅಂದ್ಕೊಂಡ್ರು, ನಾಳೆ ದೊಡ್ಡ ಮುಳ್ಳಾಗಿ ನಮ್ಮನ್ನ ಬಡ್ದಾಕ್ಬೋದು. ಅದಕ್ಕೆ ಅದನ್ನ ಸರ್ವನಾಶ ಮಾಡಿದೆ. ಅಯ್ಯೋ, ಮಾಡಿದ್ರಿ, ಯಾಕೆ ಇಷ್ಟೆಲ್ಲ ಒದ್ದಾಡಬೇಕು? ಹೌದು, ಆದ್ರೂ ಒಂದೇ ಒಂದು ಬಂದು ಎಲ್ಲಾದ್ರೂ ಹುಟ್ಕೋಬಿಟ್ರೆ, ನಮಗ್ ನಾಳೆ ತೊಂದರೆ ಮಾಡಿಬಿಟ್ರೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕು. ಅದಕ್ಕೆ ಅದನ್ನ ಬುಡದ ಸಮೇತ ಕಿತ್ತು ಬೆಂಕಿ ಹಚ್ಚಿ ಅದರ ಒಂದು ಬಂಧುಗಳನ್ನ ನೀರಿನಲ್ಲಿ ಬಿಟ್ಬಿಟ್ಟೆ. ಆ ಬೂದಿಯನ್ನು ಕೆಲವನ್ನ ಆಕಾಶಕ್ಕೆ ಹಿಂಗೆ ಚೆಲ್ಲಬಿಟ್ಟೆ. ಇನ್ನು ಸ್ವಲ್ಪವನ್ನ ತಗೊಂಡೋಗಿ ಒಂದು 20 ಅಡಿ ಆಳದಲ್ಲಿ ಹಾಕಿ ಹೊಸಕಾಕ್ಬಿಟ್ಟೆ. ಅಲ್ಲಿ ನೀರಿಲ್ಲ, ಏನೂ ಇಲ್ಲ, ಅಲ್ಲಿ ಎಂಥ ಒಂದು ಸಸ್ಯವೂ ಬೆಳೆಯೋಲ್ಲ. ಅಂಥ ಜಾಗದಲ್ಲಿ ಒಂದು 20-25 ಅಡಿ ಒಳಗಡೆ ಹಾಕ್ಬಿಟ್ಟಿದ್ದನ್ನು ಬರಲೇಬಾರ್ದು ಅಂತಕ್ಕಂಥದ್ದು. ನಮ್ಮ ಶತ್ರುಗಳು ನಮ್ಮನ್ನು ಬಡಿಬಾರ್ದು. ಆ ಅಹಂನಿಂದಲೇ ಬದುಕಬೇಕು, ಆಗಲೇ ನಾವು ಏನಾದರೂ ಸಾಧಿಸ್ಲಿಕ್ಕೆ ಆಗೋದು ಅಂತ ಹೇಳ್ತಾರೆ. ಆಗ ಅನ್ಕೋತಾನೆ ಚಂದ್ರಗುಪ್ತ, ಖಂಡಿತ ನಾನು ಇವ್ರ ಜೊತೆಲಿದ್ದರೆ ಒಂದು ಬಹುದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ. ಆ ನಂಬಿಕೆನೇ ಮುಂದೊಂದು ದಿನ ಚಂದ್ರಗುಪ್ತನನ್ನ, ಸಾಮಾನ್ಯ ಯುವಕನನ್ನ, ಒಂದು ಬಹುದೊಡ್ಡ ಸಂಸ್ಥಾನಕ್ಕೆ ಆಧಿಪತ್ಯವನ್ನ, ಇನ್ಯಾರೂ ಅಲ್ಲ, ಅಶೋಕನ ಅಜ್ಜ ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿ, ದೇವನಾಂಪ್ರಿಯ ಅಂತ ಹೇಳ್ತೇವೆ. ಅಂತ ಒಂದು ಅಶೋಕ ಚಕ್ರವರ್ತಿ, ಅಶೋಕ ಲಾಂಛನ. ಇವತ್ತೇನಾದ್ರೂ ವಿಧಾನಸೌಧದ ಕಡೆ ಬಂದ್ರೆ ನೀವು ನೋಡ್ಬೋದು, ಆ ಸಿಂಹಗಳು, 4 ಸಿಂಹಗಳು, ಅದರ ಪೂರ್ಣ ಲಾಂಛನ ತಂದಿದ್ದೇ ಅಶೋಕ ಚಕ್ರವರ್ತಿ. ಅಂದ್ರೆ ಆ ಈಗೋ ಅನ್ನೋದು ಇರಲೇಬೇಕು. ಸ್ವಲ್ಪವಾದರೂ ನಾನು ಬರ್ತೇನೆ, ನಾನು ನಿಲ್ತೇನೆ, ನಾನು ಓಡ್ತೇನೆ, ನಾನು ಮಾಡ್ತೇನೆ ಅನ್ನತಕ್ಕಂಥದ್ದು ಇರಲೇಬೇಕು. ಆ ಅವಮಾನಕ್ಕೆ ಆಗಾಗ ಸಾಣೆ ಹೊಡ್ಕೋತಾನೆ ಇರಬೇಕು. ಆಗಲೇ ನಾವೇನಾದರೂ ಸಾಧಿಸ್ಲಿಕ್ಕಾಗೋದು, ಒಂದು ವ್ಯಕ್ತಿಯಾಗಿ ನಿಂತ್ಕೊಳ್ಳೋಕ್ಕಾಗೋದು. ಇಲ್ಲ ಅಂದರೆ ನಿಮ್ಮನ್ನು ಯಾರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ನೀವು ಏನಕ್ಕೂ ಪ್ರಯೋಜನ ಇಲ್ಲದ ಕಳ್ಳಿ ಗಿಡ ಆಗ್ಬಿಡ್ತೀರಾ. ಆ ಕಳ್ಳಿ ಗಿಡ ಏನಕ್ಕಾದ್ರೂ ಆಗುತ್ತೋ, ಅದು ಕಿತ್ತರೆ ಸೌದೆಗಾಗಲ್ಲ, ಏನಕ್ಕೂ ಆಗೋಲ್ಲ. ಸರಿ ಹೋಗ್ಲಿ, ಅದರಲ್ಲಿರೋ ಹಾಲು ಅದಂತೂ ಅಲ್ಲವೇ ಇಲ್ಲ, ವಿಷದ ಹಾಲು ಅದು, ಹೌದಲ್ವೋ? ಎಲ್ಲರೂ ನಮ್ಮನ್ನು ಕಳ್ಳಿ ಗಿಡ ಅನ್ಕೋಬಿಡ್ತಾರೆ. ಸೊ ಯೋಚನೆ ಮಾಡಿ, ಸ್ವಲ್ಪವಾದ್ರೂ ಇನ್ಮೇಲೆ ಈಗ ಇಟ್ಕೋತೀರಾ ಗೆಲ್ಲಲಿಕ್ಕೆ, ಸಾಧನೆ ಮಾಡ್ಕೊಳ್ಳಿಕ್ಕೆ ಅಂತಕ್ಕಂಥದ್ದು ಒಳ್ಳೆಯದಾಗಲಿ. ಗುರುಜಿ, ನಿಜಕ್ಕೂ ಒಂದು ಒಳ್ಳೆಯ ತತ್ವವನ್ನ ಹೇಳಿದ್ರಿ. ಚಾಣಕ್ಯನ ನೀತಿಗಳು ಅದಕ್ಕೆ ಇಂದಿಗೂ ಕೂಡ ಎಷ್ಟು ಪ್ರಚಲಿತವಾಗಿದೆ ಅಲ್ವೇ ಗುರುಜಿ? ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ ಹಲೋ, ನಮಸ್ತೆ ಮೇಡಮ್. ನಾನು ರಾಧಿಕಾ ಅಂತ ದಾವಣಗೆರೆಯಿಂದ ಕಾಲ್ ಮಾಡ್ತೀನಿ. ನಮಸ್ತೆ ರಾಧಿಕಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ?
ನನ್ನ ತಮ್ಮ ದರ್ಶನ್ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ 10/10/1997. ಸಮಯ ಅಮ್ಮ? ರಾತ್ರಿ 12:15 ಅಂದ್ರೆ 9ನೇ ತಾರೀಕು ರಾತ್ರಿ 12:15ಕ್ಕೆ. 1ರಿಂದ 12ರವರೆಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 5 ಮೇಡಮ್. 5. ರಾಧಿಕಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಇವತ್ತಿಲ್ಲಿ ಕರೆಂಟ್ ಇಲ್ಲ, ನಿಮ್ಮನ್ನ ನೋಡಕ್ ಆಗ್ತಿಲ್ಲ, ನಿಮ್ ಧ್ವನಿ ಮಾತ್ರ ಕೇಳ್ತಾ ಇದೆ, ಅದೇ ಖುಷಿಯಾಗಿದೆ ನಮ್ಗೆ. ಇರ್ಲಿಮ್ಮ, ಇರ್ಲಿ ತಾಯಿ. ಅದೇನು ನಮ್ಮ ಒಂದು ಪ್ರೋಗ್ರಾಮ್ ಬಂದು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾರೆ, ಕಂಪ್ಯೂಟರಲ್ಲೂ ನೋಡಬಹುದು. ಮಾಹಿತಿಗಳು ಮಿಸ್ ಆಗಿದೆ, ಏನಪ್ಪಾ ನಾವು ನೋಡ್ಲಿಕ್ಕೆ ಆಗ್ಲಿಲ್ಲ ಅನ್ಕೊಳ್ಳೋರು ಕೂಡ ಯೂಟ್ಯೂಬಲ್ಲಿ ನಮ್ಮ ಓಂಕಾರ ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ನಿಮಗೆ ಆದಾಗ ನಿಮ್ಮ ಮಗ ತುಂಬಾ ಬುದ್ಧಿವಂತ, ನಿಮ್ಮ ತಮ್ಮ. ಸರ್ ಹೌದು, ನಿಜ ಸರ್. ಆದ್ರೆ ಇತ್ತೀಚೆಗೆ ತುಂಬಾ ಓದೋದ್ರಲ್ಲಿ ಗಮನನೇ ಕೊಡ್ತಾ ಇಲ್ಲ. ಕಡಿಮೆ ಅಂದ್ರು ನಿಮ್ಮ ಹುಡುಗ, ನಿಮ್ಮ ತಮ್ಮ ಒಂದು 3-4 ಬಾರಿ ಆದ್ರೂ ಸರಿಯಾಗಿ ಬಿದ್ದು ಪೆಟ್ಟುಗಳು, ಇಂಜುರೀಸು, ಏನಾದ್ರೂ ಹೆಲ್ತ್ ಅಪ್ಸೆಟ್. ದೇವಸ್ಥಾನಗಳಿಗೆ ಹೋದಾಗ್ಲೇ ಎಷ್ಟೋ ಸಲ ಮೆಟ್ಲಿಂದ ಬಿದ್ದು ತಲೆಗೆಲ್ಲ ಪೆಟ್ಟಾಗಿದೆ ಅವ್ನಿಗೆ. ಕುಜಕೇತು ಸಂಧಿ, ಶನಿ ಕುಜ ಬೇರೆ, ಷಷ್ಟಾಷ್ಟಕ ಇವನ ಜಾತಕದಲ್ಲಿ. ತುಂಬಾ ಆತರ ಇರಬಾರ್ದು ಗಂಡಸರಿಗೆ, ಗಂಡು ಮಕ್ಕಳಿಗೆ. ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೇವೆ. ಅವನಿಗೆ ನೋಡಿ 20-21 ವರ್ಷ ಅಲ್ವಾ, ಹೈಟು, ವೆಯ್ಟು, ಪರ್ಸನಾಲಿಟಿ. ಅಯ್ಯೋ, ಈಗಲೇ ಪ್ರೀತಿ, ಪ್ರೇಮ, ಫ್ರೆಂಡ್ಸು, ಸುತ್ತಾಟ ಎಲ್ಲ ಮಾಡ್ಕೋತಾನೆ. ಎಡವಟ್ಟು ದಾಸಯ್ಯ, ಕಂಟ್ರೋಲ್ ಗುರುಜಿ ನಮ್ಗೆ. ಅದೇ ಒಂದ್ ವಿಷಯಕ್ಕೆ ತುಂಬಾ ಬೇಜಾರಾಗಿರೋದು ಗುರುಜಿ. ಇನ್ನು 15 ವರ್ಷ ಅವನ್ಗೆ. ಏನು ಆತಂಕ ಪಡಬೇಡಿ, ಆಲೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಈ ಒಂದು ಕುಜಾಕೇತು, ಈ ಕುಜಾ ರಾಹು ಸಂಧಿ ಆದವರು ಸ್ವಲ್ಪ ಒಂಥರ ಅವರಲ್ಲಿ ವೈಬ್ರೇಷನ್ ಜಾಸ್ತಿ ಇರೋಲ್ಲ. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಬೇಡ ಅಂದಿದ್ದೆ ಮಾಡ್ತಾರೆ, ನೋಡಬೇಡ ಅಂದಿದ್ದೆ ನೋಡ್ತಾರೆ, ತಿನ್ಬೇಡ ಅಂದಿದ್ದೆ ತಿಂತಾರೆ, ಹೋಗಬೇಡ ಅಂದಿದ್ದೆ ಹೋಗ್ತಾರೆ. ಸೊ ಅವ್ರಿಗೇನು ಮಾಡಬೇಕು ಅಂದರೆ ಬೇರೆ ಕ್ರಾಸ್ ರೋಡ್ಸಲ್ಲಿ ಹೋಗಬೇಕು. ನೇರ ದಾರಿನಲ್ಲೇ ಹೋಗು ಅಂದರೆ ಹೋಗಲ್ಲ, ಅವ್ರು ಹೋಗೋದೇ ಅಡ್ಡ ದಾರಿ. ಇದ್ಯಾಕೆ ಹಿಂಗೆ ಹೋಗಬೇಕು, ಈ ಕಡೆ ಹೋಗಬಾರ್ದು. ದೇ ಹ್ಯಾವ್ ಎ ಸಮಥಿಂಗ್ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತವೆ. ಅದು ನೋಡೋವ್ರಿಗೆ ಬಂದು ಅಭಾಸ ಅನಿಸುತ್ತೆ. ಅದು ಅವರು ಇನ್ನಷ್ಟು ಅಭಾಸ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡ್ಕೊಬಿಡ್ತಾರೆ. ಸ್ವಲ್ಪ ಕಷ್ಟವಾದ ಪರಿಹಾರ, ಯಾರೂ ಹೇಳದ ಪರಿಹಾರ ಇವ್ರಿಗೆ ಹೇಳ್ತೇನೆ, ತಪ್ಪು ತಿಳ್ಕೋಬಾರ್ದು. 2 ಕಿವಿಗೆ ಓಲೆ ಹಾಕಿ, 1, 2 ಮೂಗು ಚುಚ್ಚಿಸಿ ಬಿಡಿ. ಆ ಬುಧನ ಮನೆಯಲ್ಲಿ ಕುಜ ಇದ್ದಾಗ ಆ ಮೂಗಿಗೆ ಲಗಾಮ್ ಹಾಕಬೇಕು. ಆ ಮೂಗೆ ನಮಗೆ ಸಿಟ್ಟು ಬಂದಾಗ ಕೆಂಪಗಾಗೋದು. ಆ ಮೂಗು ಎಷ್ಟು ಕೆಲಸ ಮಾಡುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮೂಗಿನಿಂದಲೇ ವಾಸನೆ, ಆ ಗಾಳಿ ಎಲ್ಲ ತಗೊಳ್ಳೋದು. ಅಂಗಾಂಗಗಳಲ್ಲಿಯೇ ಶ್ರೇಷ್ಠ. ಕಣ್ಣು, ಕಿವಿ, ಬಾಯಿ ಏನೇನೋ ಹೇಳ್ತಾರೆ, ನಾನು ಹೇಳ್ತೀನಿ ಮೂಗು. ಇದೊಂದು ಬಂದ್ ಮಾಡಿದ್ರೆ ಪರಮಶಿವ. ಸೊ ಆ ಮೂಗು ಕರೆಕ್ಟಾಗಿ ವರ್ಕ್ ಆಗಬೇಕು. ಆ ವಾಸನ, ಪೂರ್ವಜನ್ಮ ವಾಸನ, ಇಹಜನ್ಮ ವಾಸನ, ಈಗಿರತಕ್ಕಂಥದ್ದು ಏನು ಮಾಡ್ತಿದ್ದೀನಿ ಅನ್ನೋ ಒಂದು ವಾಸನೆ, ಪ್ರಜ್ಞೆ ಇರಬೇಕು. ಆ ಒಂದು ಮೂಗನ್ನು ನಿಯಂತ್ರಿಸಬೇಕಾಗುತ್ತೆ ಇವನಿಗೆ. ಸೊ ಚುಚ್ಚಿಸಿ, ಸುಮ್ಮನೆ ಗನ್ ಶಾಟ್ ಹೊಡಿತಾರೆ ಈಗೆಲ್ಲ ಹೋದ್ರೆ ಅಕ್ಸಾಲಿಗರು, ಟಕ್ ಟಕ್ 2 ದಿನಕ್ಕೆ ಮುಚ್ಚೋಗುತ್ತೆ. ನಾನು ಚುಚ್ಚಿಸ್ಕೊಂಡು, ನನಗೂ ಆ ಥರದ್ದು ಬುದ್ಧಿ ಜಾಸ್ತಿ ದಡ್ಡಪ್ಪ ಅಂತ ನನ್ನವ್ವ ಬೈತಾ ಇರ್ತಾರೆ, ನನ್ನ ಆಕೆನೂ ಬೈತಿರ್ತಾರೆ. ನುಗ್ಬಿಡೋದೆ, ದುಮುಕ್ ಬಿಡೋದು, ಆಮೇಲೆ ಬಿದ್ದುಬಿಟ್ಟು ಅಯ್ಯಯ್ಯಪ್ಪ ಅಂತ ಬಂದು ಕೂತ್ಕೊಂಡು ಆಳೋದು ಅಂತ ಅಮ್ಮ ಬೈತಿರ್ತಾರೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಎಡವಟ್ಟು ದಾಸೆ ತುಂಬ ಮಾಡ್ಕೊಂಡಿದ್ದಾನೆ ಆ ಥರ. ಸೊ ಈ ಕುಜಕೇತು ಭಾವಕ್ಕೆ ಇದು ಒಂದು ರಾಮಬಾಣ. ಆದಷ್ಟು ವಿನಾಯಕ, ಸುಬ್ರಹ್ಮಣ್ಯ ಎರಡೂ ಇರತಕ್ಕಂಥ ದೇವಸ್ಥಾನಗಳಿಗೆ ಆಗಾಗ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು. ಇವತ್ತು ಬೇರೆ ಅಷ್ಟಮಿ, ನಾ ಹೇಳಿದಾಗೆ ದೇವಿ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜಾ, ಅಲಂಕಾರ, ದರ್ಶನ. ಅದರಲ್ಲೂ ಶನಿ ನಕ್ಷತ್ರ ಬೇರೆ, ತುಂಬ ಎಕ್ಸ್ಪೆಕ್ಟ್ ಇರತಕ್ಕಂಥದ್ದು ಉಲ್ಟಾ ಆಗ್ತಕ್ಕಂಥದ್ದು, ಉಲ್ಟಾ ಇರೋದು ನೇರ ಆಗ್ತಕ್ಕಂಥದ್ದು ಆಗುತ್ತೆ ಅಂತವೆ. ಸೊ ಅಂಥದ್ದೊಂದು ನಡೆಯುತ್ತೆ. ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತಮ್ಮ, ಆತಂಕ ಪಡಬೇಡಿ. ಈತನಿಗೆ ಬುಧ ದಶೆ ಆರಂಭ ಆದಾಗ 2014 ನವೆಂಬರ್ ತುಂಬ ಬದಲಾವಣೆಗಳು ಶುರುವಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ರಾಧಿಕಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕೆಲವೊಬ್ಬರಿಗೆ ಅವಮಾನ ಆಗೋಯ್ತು ಅಂತ ಹೇಳಿದ್ರೆ ಮನಸ್ಸು ಆತ್ಮಹತ್ಯೆ ಕಡೆಗೆ ಎಳಿತಾ ಇರುತ್ತೆ. ಆದ್ರೆ ತಾವು ಹೇಳ್ತಾ ಇದ್ರಿ ಚಾಣಕ್ಯನ ಒಂದು ನೀತಿಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೋಬೇಕು ಅಂತ. ಮುಂದೆ ತಿಳಿಸ್ತಾ ಇದ್ದೀರಾ? ಆರೋಗ್ಯ ಜ್ಯೋತಿಷ್ಯ ನೋಡಿ, ಕೆಲವೊಂದು ಕಾಯಿಲೆಗಳು ಗುಪ್ತವಾಗಿ ಒಳಗಡೆನೇ ಆರಂಭ ಆಗುತ್ತೆ. ಅದು ಕ್ಯಾನ್ಸರ್ ಇರ್ಬೋದು, ಅಪೆಂಡಿಸ್ ಇರ್ಬೋದು, ಹರ್ನಿಯಾ ಇರ್ಬೋದು, ಅಲ್ಸರ್ ಇರ್ಬೋದು, ಶುಗರ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಹಾರ್ಟ್ ಆಪರೇಷನ್ ಇರ್ಬೋದು, ಲಿವರ್ ಕ್ಯಾನ್ಸರ್ಗಳಿರ್ಬೋದು,
ಸ್ತನ ಕ್ಯಾನ್ಸರ್ ಇರಬಹುದು, ಯೂಟ್ರಸ್ ಕ್ಯಾನ್ಸರ್ ಇರಬಹುದು, ಪೈಲ್ಸ್ ಪ್ರಾಬ್ಲಮ್ ಗೊತ್ತೇ ಆಗೋಲ್ಲ. ವಿ ಆರ್ ಫೈನ್. ಮೇಲೆ ಇಲ್ಲೇನೋ ಸ್ಕಿನ್ನಲ್ಲಿ ಇರಿಟೇಷನ್ ಆಗಿದೆ ಓಡೋಗಿ ಅದಕ್ಕೊಂದು ಮದ್ದು ಹಾಕ್ಕೋಬೋದು. ಇಲ್ಲೇನೋ ಮೊಡವೆ ಬರ್ತಿದೆ ಅದಕ್ಕೊಂದು ಮದ್ದು ಹಾಕ್ಕೋಬೋದು. ಇದೇನೋ ಊದ್ಕೋತಾ ಇದೆ ಮದ್ದು ಹಾಕ್ಕೋಬೋದು. ಇಲ್ಲೇನೋ ನೋಯಿಸ್ತಾ ಇದೆ ಒಂದು ಇಂಜೆಕ್ಷನ್ ಹಾಕ್ಸ್ಕೋಬೋದು. ಒಳಗಡೆನೇ ಉಲ್ಪಣ ಆಗ್ತಕ್ಕಂಥ ಕಾಯಿಲೆಗಳು, ತುಂಬ ಕಾಯಿಲೆಗಳು ಗೊತ್ತಾಗೋದೇ ಇಲ್ಲ. ಸೈಲೆಂಟ್ ಕಿಲ್ಲರ್ಸ್ ಅಂತೆ. ಅಂಥ ಒಂದು ಕಾಯಿಲೆಗಳು ನಿಮ್ಮ ಜಾತಕದಲ್ಲಿ ಇದೆಯಾ? ಯಾವ ಯಾವ ರಾಶಿಯವರಿಗೆ ಯಾವ ಕಾಯಿಲೆ ಬರಬಹುದು ಅನ್ನೋದ್ರ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಹೇಳ್ತಿದ್ದೆ. ಇವತ್ತು ಅಪೆಂಡಿಸ್, ಹೊಟ್ಟೆ ಕುಯ್ಸ್ಕೊತೀರಾ? ಕುಯ್ಸ್ಕೊಳ್ಳೇಬೇಕು ಅಪೆಂಡಿಸ್ ಆದವರಿಗೆ. ಯಾವ ರಾಶಿಯವರಿಗೆ ಅತಿ ಮುಖ್ಯವಾಗಿ ಕಾಡಬಹುದು, ಅದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅತಿ ಮುಖ್ಯವಾಗಿ ಅಪೆಂಡಿಸ್ ಕಾಡ್ತಕ್ಕಂಥ ಬಹುದೊಡ್ಡ ರಾಶಿ ಅಂದ್ರೆ ಮಿಥುನ ರಾಶಿ. ಆರುದ್ರ ನಕ್ಷತ್ರಕ್ಕೆ ಅಪೆಂಡಿಸ್ ಸಮಸ್ಯೆ ಕನ್ಫರ್ಮ್. ಇಲ್ಲ ಗ್ಯಾಸ್ಟ್ರಿಕ್ ಅಲ್ಸರ್ ಆದ್ರೂ ಕನ್ಫರ್ಮ್ ಆಗುತ್ತೆ. ಯಾಕೆ ಅಂದ್ರೆ ಟೈಮಿಗೆ ಸರಿಯಾಗಿ ತಿನ್ನೋದಿಲ್ಲ. ಅಲ್ಲಿ ಏನೋ ಇಟ್ಸ್ ಬೈ ನೇಚರ್ ಇಟ್ ಶುಡ್ ಕಮ್ ಅಂತಕ್ಕಂಥದ್ದು. ಹೊಟ್ಟೆನಲ್ಲಿ ಒಂದು ಲಿವರಲ್ಲೋ ಯಕೃತಲ್ಲೋ ಇಂಟೆಸ್ಟೈನಲ್ಲೋ ಒಂದು ಹುಣ್ಣುಗಳಾಗ್ತಕ್ಕಂಥದ್ದು ಆಗಬೇಕು. ದೆನ್ ಕನ್ಯಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಮೀನ ರಾಶಿಯವರಿಗೆ 50% ಈ ರಾಶಿಯವರಿಗೆ ಇದರ ಒಂದು ಅಂಶಗಳು ಕಾಣಿಸ್ಕೊಳ್ತಕ್ಕಂಥದ್ದು ಆಗಬೇಕು. ಸೊ ನೀವು ಏನೋ ಹೊಟ್ಟೆ ನೋವು ಆಗ್ತಿದೆ, ಏನೋ ಸಂಕಟ ಆಗ್ತಿದೆ, ಹೊಟ್ಟೆ ಗುಡುಗುಡು 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 ಅಂತಿದೆ, ಟಾಯ್ಲೆಟ್ಗೆ ಒಂಚೂರು ಟೆನ್ಷನ್ ಆಗೋಕ್ಕಿಲ್ಲ, ಬಕೆಟ್ ಇಟ್ಕೊಂಡು ಓಡು. ಕೆಲವರು ಜಗ್ ಇಟ್ಕೊಂಡು ಓಡ್ತಿರ್ತಾರೆ. ಅಲ್ಲೇನೋ ಇರಬೇಕು ಹೊಟ್ಟೆ ಒಳಗಡೆ. ಮೊದಲು ಈ ಒಂದು ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಈ 4 ರಾಶಿಯವರಿಗೆ, 4 ರಾಶಿಯವರಲ್ಲಿ 50% ಆದರೂ ಜನಗಳಿಗೆ ಈ ಒಂದು ಅಪೆಂಡಿಸ್ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಮೊದಲು ನೀವು ಆಗಾಗ ಒಂದು ಆರೋಗ್ಯ ತಪಾಸಣೆ ಮಾಡಿಸಿದಾಗ ಅಪೆಂಡಿಸ್ ತರಹದ ಲಕ್ಷಣಗಳೇನಾದರೂ ಇದಾವ ಅನ್ನೋದನ್ನ ಮೊದಲು ಚೆಕ್ ಮಾಡಿಸಿ. ನಂತರ ಯಾರದೇ ಜಾತಕದಲ್ಲಿ ಆ ಒಂದು 6ನೇ ಭಾವ ಅತಿ ಮುಖ್ಯವಾಗಿ ನೋಡ್ತೇವೆ. ನೋಡಿ, ಮಿಥುನ ರಾಶಿಗೆ 6ನೇ ಭಾವ ಬಂದು ಯಾವುದು? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ 6ನೇ ಭಾವ ಯಾವುದು? ಮೇಷರಾಶಿ. ಮೀನ ರಾಶಿಗೆ 6ನೇ ಭಾವ ಯಾವುದು? ಸೂರ್ಯನ ಮನೆ, ಸಿಂಹರಾಶಿ. ಇನ್ನು ಕನ್ಯಾ ರಾಶಿ ಒಂದು ಶನಿ ಭಾವ, ಅದು ಕುಂಭರಾಶಿ. ಕುಂಭರಾಶಿಯ ಪ್ರಭಾವ ಅಂದರೆ ಚೆನ್ನಾಗಿ ಜೀರ್ಣಶಕ್ತಿ. ನಾನೊಬ್ಬ ವ್ಯಕ್ತಿ ಕನ್ಯಾ ಲಗ್ನದ ವ್ಯಕ್ತಿ ನೋಡಿದ್ದೆ, ರಾಮರಾಮ. ಕಡ್ಡಿ ಅಂದರೆ ಕಡ್ಡಿ ಪೈಲ್ವಾನ, 48-50 ಅಂದರೆ ಜಾಸ್ತಿ. ಆತನನ್ನ ಮದುವೆಗಳಿಗೆ ನಾವು ಹೋದರೆ, ನನ್ನ ಮಿತ್ರನೇ, ಪರಮ ಮಿತ್ರನೇ, ನಂಬೋದಿಲ್ಲ, ಊಟಕ್ಕೆ ನಾವು ಕೊನೆಯಲ್ಲೇ ಕರ್ಕೊಂಡು ಹೋಗ್ತಿದ್ದಿತ್ತು. ಕಡಿಮೆ ಅಂದರೂ 4 ಬಕೆಟ್ ಊಟ ತಿಂತಾನೆ, ಈಗಲೂ ತಿಂತಾನೆ. ಅದಾದ್ಮೇಲೆ ಒಂದು ಗೊನೆ ಬಾಳೆಹಣ್ಣು ತಿಂತಾನೆ. ಏನೋ ಹೊಟ್ಟೆನ ಕಣ್ಣಂಬಾಡಿ ಕಟ್ಟೆ ಏನೋ ಅದಾದ್ರೂ ತುಂಬಿದ್ದು ನಾವು ನೋಡಿದ್ದೇ ಇಲ್ಲ. ನೀನು ಹೊಟ್ಟೆ ಆದ್ರೂ ತುಂಬುತ್ತೇನೋ ಅಂದ್ರೆ ತಿಂತಾನೆ ಇರ್ತಾನೆ. 50-55 kg, ಮ್ಯಾಕ್ಸಿಮಮ್ 65 kg ಏನು. ನಾವು ನೋಡಿದ್ರೆ ಬೋಗಣಿ ಇಷ್ಟು ತಿನ್ನೋದು ಜಾಸ್ತಿ. ಇದೇನಪ್ಪ ಇದು ಯಮ ಸದೃಶ ಆ ಹೊಟ್ಟೆ ಅಂತಕ್ಕಂಥದ್ದು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಕನ್ಯಾ ಲಗ್ನವಾಗಿ ಅವನಿಗೆ 2ನೇ ಮನೆಯಲ್ಲಿ ರಾಹು, ಈಸ್ ಗಾಟ್ ಟ್ವೈಸ್ ಅಪೆಂಡಿಸ್ ಪ್ರಾಬ್ಲಮ್, ಟ್ವೈಸ್ ಕಿಡ್ನಿ ಸ್ಟೋನ್. ಅದು ಒಂದು 4-5 ಸ್ಟೋನ್ಸ್ ಒಂದೇ ಸಲ ಇರ್ತಕ್ಕಂಥದ್ದು. ಇಟ್ ಶುಡ್ ಇಂಪ್ಯಾಕ್ಟ್ ಆಗುವುದು, ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಆದರೂ ನಮ್ಮ ಎಚ್ಚರಿಕೆ ತಗೊಳ್ಳೋದು ನಾವು ಮಾಡ್ಬೇಕಲ್ವಾ. ಮೊದಲೇ ಇದೆಯಪ್ಪ, ಇದಕ್ಕೇನೋ ಆಗ್ತಿದೆ, ಮೊದಲು ಒಂದು ಸಣ್ಣ ಪ್ರಿಕಾಷನ್ ತಗೊಳ್ತಕ್ಕಂಥ ಭಾವ ಇರಲಿ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ವೀಕ್ಷಕರೇ, ಗುರುಜಿಯವರು ಬಹಳಾನೇ ವಿಶೇಷವಾಗಿ ಇವತ್ತು ಆರೋಗ್ಯ ಜ್ಯೋತಿಷ್ಯದಲ್ಲಿ ಯಾವ ಯಾವ ರಾಶಿಗೆ ಏನೆಲ್ಲ ಒಂದು ಆರೋಗ್ಯ ಸಮಸ್ಯೆ ಬರಬಹುದು ತಿಳಿಸ್ಕೊಡ್ತಿದ್ದಾರೆ. ಇನ್ನಷ್ಟು ಮಾಹಿತಿ ಪಡೆಯೋಣ. ಹಾಗೆ ವೀಕ್ಷಕರೇ, ಎಂದಿನಂತೆ ಇಂದು ಕೂಡ ಕೇಳ್ತಾ ಇದ್ದೀನಿ, ಇವತ್ತು ವಿಜಯವಾಣಿ ಪತ್ರಿಕೆ ಓದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೊಂಡು ಓದಿ. ಯಾಕಂದ್ರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಓಂಕಾರ ಗುರುಜಿಯವರು ದಿನವೂ ದಿನ ಭವಿಷ್ಯವನ್ನ ಬರೀತಾರೆ. ಬನ್ನಿ ಈಗೇನ್ ಹೇಳ್ತಾರೆ ಕೇಳ್ಬಿಡೋಣ. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ರಾಶಿ ಭವಿಷ್ಯ ತಿಳಿಸ್ಕೊಡ್ತೇನೆ. ಯಾವಾಗಲೂ ಗುರುಜಿ ಲಾಸ್ಟಲ್ಲಿ ಹೇಳ್ತಾರೆ, ನಮ್ಗೆ ರಾಶಿನೇ ನೋಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ.
ಇವತ್ತು ಪೂರ್ವಭಾದ್ರ ನಕ್ಷತ್ರ ಮುಗಿದು ಉತ್ತರಾಭಾದ್ರ ನಕ್ಷತ್ರ ಆರಂಭ ಆಗಿರ್ತಕ್ಕಂಥದ್ದು ಅಷ್ಟಮಿ, ದುರ್ಗಾಷ್ಟಮಿ, ಶುಕ್ಲ ಪಕ್ಷದ ಅಷ್ಟಮಿ. ತುಂಬ ಕಾನ್ಫಿಡೆನ್ಸ್ ಇರೋರು ಮುಗ್ಗರಿಸಿ ಬೀಳುವರು. ಉಲ್ಟಾ ಅಂತ ನಾನು ಆಗಲೇ ಹೇಳಿದೆ ಕಾರ್ಯಕ್ರಮದ ಆರಂಭದಲ್ಲಿ. ತುಂಬ ತಟಸ್ಥವಾಗಿರೋರಿಗೆ ಏನೋ ಒಂದು ಬಲಿತ ಚಿಗುರುಗಳು ನಿಂತ್ಕೊಂಡ ಹಾಗೆ ಅನಿಸುತ್ತೆ. ದಿಢೀರ್ ಬದಲಾವಣೆಗಳು ಇವತ್ತಿನ ರಾಜಕೀಯದಲ್ಲಿ ನೋಡಬಹುದು. ಗೆಲ್ಲೋರೆಲ್ಲ ಸೋಲ್ತಾರೆ, ಸೋಲೋರೆಲ್ಲ ಒಂದು ಚೂರು ಗೆಲುವಿನ ಮಟ್ಟಕ್ಕೆ ಬಂದು ನಿಂತ್ಕೊಳ್ತಕ್ಕಂಥ ಒಂದು ಅದ್ಭುತ ಸನ್ನೆಯನ್ನ ಈ ಒಂದು ಶನಿ ಕುಜ ತೋರಿಸ್ತಕ್ಕಂಥ, ತುಂಬ ಓವರ್ ಕಾನ್ಫಿಡೆನ್ಸಿಂದ ಓಡ್ತಿರ್ತಕ್ಕಂಥ ಒಂದು ಕುದುರೆಗೆ ದಿಢೀರಂತ ಬ್ರೇಕ್ ಹಾಕಿದಾಗೆ, ನಾನು ಇದ್ದೀನಪ್ಪ ಪಕ್ಕದಲ್ಲಿ ಅಂತ ಇನ್ನೊಂದು ಗಾಡಿ ಬಂದ ಹಾಗೆ ಗುಜರಾತ್ ಹಾಗೂ ಹಿಮಾಚಲ್ ಪ್ರದೇಶದ ಆ ಒಂದು ಎಲೆಕ್ಷನ್ ಮುನ್ನೋಟ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಗಮನಿಸಿ ನೋಡಿ, ಇವತ್ತು ಸಂಜೆ 4 ಗಂಟೆ ಒಳಗಡೆ ಆ ರಿಸಲ್ಟ್ಸ್ ಪೂರ್ತಿಯಾಗಿ ಬರ್ತಕ್ಕಂಥದ್ದು. ಸೊ ಅಂಥ ಒಂದು ಅದ್ಭುತ ನೀವು ನೋಡ್ತಕ್ಕಂಥದ್ದಾಗುತ್ತೆ. ಅಯ್ಯೋ ಇದೇನಪ್ಪ ಪೂರ್ಣ ಡಿಫೀಟ್ ಮಾಡ್ತಾರೆ, 180 ಸೀಟಲ್ಲಿ ಇಷ್ಟು ಸೀಟ್ ಕನ್ಫರ್ಮ್ ಹೊಡಿತೀವಿ ಅಂತ ಹೇಳಿದಂಥ ಪಕ್ಷಕ್ಕೆ ಹಿನ್ನಡೆ ಸ್ವಲ್ಪ. ಅಯ್ಯೋ ಇಷ್ಟೇ ಅಂತೆ, ಬರೀ 30-40 ಸೀಟ ಬಂದರೆ ಜಾಸ್ತಿ ಅಂತ ಅಂದ್ಕೊಂಡಿರೋರಿಗೆ ದಿಢೀರಂತ 60ರಿಂದ 80 ಸೀಟರ ಒಂದು ಪ್ರಭಾವ ಕಾಣಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಅಂಥ ಒಂದು ಬದಲಾವಣೆ. ಹಾಗೆ ಹಿಮಾಚಲ್ ಪ್ರದೇಶದಲ್ಲೂ ಅಷ್ಟೇ, ಹಳೇ ಪಕ್ಷ ಗೆಲ್ಲುತ್ತೆ, ಆಡಳಿತಾರೂಢ ಪಕ್ಷ ಗೆಲ್ಲುತ್ತೆ ಅನ್ನೋದು ಅಲ್ಲೊಂದು ಚೂರು ಹಿನ್ನಡೆ. ವಿರೋಧ ಪಕ್ಷ ಏನೂ ಇಲ್ಲವೇ ಇಲ್ಲ, ಮಾಡೇ ಇಲ್ಲ ಅಂದ್ಕೊಂಡಿದ್ದು ದಿಢೀರಂತ ಅವರು ಮುಂದಕ್ಕೆ ಬರತಕ್ಕಂಥ ಒಂದು ಪ್ರಭಾವ ಇವತ್ತಿನ ಒಂದು ಎಲೆಕ್ಷನ್ ಮುನ್ನೋಟದಲ್ಲಿ ಆಗುತ್ತೆ. ಯಾಕೆ ಗೊತ್ತಾ? ಶನಿ ರಾಹು ಸಂಧಿ ನಾಳೆ ನಾಳಿದ್ರಲ್ಲಿ ನಡೆಯುತ್ತೆ. ಸೊ ತಾರುಮಾರುಗಳು, ಗುರು ಬೇರೆ ವಕ್ರ, ತುಂಬಾ ಲೆಕ್ಕಾಚಾರ ಹಾಕಿದವನೇ ಪಲ್ಟಿ ಹೊಡಿತಾನೆ. ಸೊ ಆಗಾಗ ಆ ಅಹಮಗೆ ಪೆಟ್ಟು ಬೀಳಬೇಕು. ನಾನು ಅನ್ನತಕ್ಕಂಥ ಲೆಕ್ಕಾಚಾರಗಳು ಹಾಕಿದಾಗ ಅಲ್ಲೊಬ್ಬ ಜನಾರ್ದನ ಇದ್ದಾನೆ. ಆ ಜನಾರ್ದನ ಪ್ರಜೆಗಳ ಮೂಲಕ ಇನ್ನೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡಬೇಕಪ್ಪ ನೀವು ಅನ್ನತಕ್ಕಂಥದ್ದು ಆಗಾಗ ಚಾಟಿ ಏಟು ಬೆಳೆಸ್ತಿರ್ತಾನೆ. ತುಂಬ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತಕ್ಕಂಥದ್ದು ಇರಲಿ. ಸೊ ಆ ಒಂದು ಚುನಾವಣೆ ಬಗ್ಗೆ ನೀವು ನೋಡ್ತಿರ್ತೀರಾ, ಹಾಟ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಹಾಕ್ಕೊಂಡು. ಇವತ್ತಿನ ರಾಶಿ ಫಲ ಸಾರ್, ಅವ್ರದ್ದೇನೋ ದೊಡ್ಡವ್ರು ಇರೋರ ಕತೆ ನಡೆಯುತ್ತೆ ಸರ್, ನಮ್ಮಂಥ ಸಾಮಾನ್ಯರಿಗೆ ಇವತ್ತಿನ ದಿನ ಹೆಂಗಿದೆ ನೋಡಿ ಅಂತಕ್ಕಂಥದ್ದೆಲ್ಲರೂ ಇರಲಿ. ಈ ಒಂದು ಉತ್ತರಾಭಾದ್ರ ನಕ್ಷತ್ರ ಮೇಷರಾಶಿಯವರಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಏರುಪೇರು, ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ, ಎಳೆದಾಟ, ಸುಸ್ತಾಗ್ಬಿಡ್ತೀರಾ, ದಣಿದು ಬಿಡ್ತೀರಾ. ಎಲ್ಲ ಇವತ್ತು ನಿಧಾನವೇ. ಬೆಳಿಗ್ಗೆ ಎದ್ದಿದ್ದು ನಿಧಾನ, ಕೆಲಸಕ್ಕೆ ಹೋಗೋದು ನಿಧಾನ, ಅಲ್ಲಿ ಆರಂಭ ಮಾಡೋದು ನಿಧಾನ, ಏನೋ ಮಾಡಲೇಬೇಕಾ, ಓಡಲೇಬೇಕಾ ಅನ್ನಿಸ್ತಕ್ಕಂಥ ಒಂದು ಜಿಗುಪ್ಸೆ, ವಿಪರೀತ ಖರ್ಚುಗಳು. ಸ್ವಂತ ವ್ಯವಹಾರ ಮಾಡ್ತಿರೋರಿಗೆ, ಸ್ವಂತ ವ್ಯಾಪಾರ ಮಾಡ್ತಿರೋರಿಗೆ ಓವರ್ ಒಂದು ಬರ್ಡನ್ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಇನ್ನು ವೃಷಭ ರಾಶಿ, ವಿಜಯೋತ್ಸವ. ಏನಾದರೂ ರಾಜಕೀಯ ಆಕಾಂಕ್ಷೆ, ಓಡಾಡ್ತಿದ್ದೀರಾ, ತುಂಬ ದೊಡ್ಡ ಹುದ್ದೆ, ಅಧಿಕಾರ, ತುಂಬ ದೊಡ್ಡ ಸ್ಥಾನ ಪಡಿಬೇಕು, ತುಂಬ ದೊಡ್ಡ ವ್ಯವಹಾರಗಳು ಮಾಡ್ಕೋಬೇಕು, ಶತ್ರುಗಳ ಜೊತೆ ಮಾತುಕತೆ ಮಾಡಬೇಕು, ಯಾರೋ ಶತ್ರುಗಳು ಕಾಟ ಕೊಡ್ತಿದ್ದಾರೆ, ನಿಭಾಯಿಸ್ಕೋಬೇಕು ಅಂದ್ಕೊಳ್ಳೋ ಹಾಗಿದ್ರೆ ಇವತ್ತಿನ ಪ್ರಯತ್ನ ಮಾಡಿ ನೋಡಿ. ಮುಟ್ಟಿದ್ದೆಲ್ಲವೂ ಬಂಗಾರ, ನಿಮ್ಮನ್ನು ಯಾರೂ ಏನೂ ಮಾಡಲಾರರು, ಮೃತ್ಯುಂಜಯರೇ ನೀವು ಇವತ್ತು ವೃಷಭ ಲಗ್ನದವರು. ಅದರಲ್ಲೂ ಅಷ್ಟಮಿ ಪ್ರಭಾವ ತುಂಬ ವಿಶೇಷ. ಆದರೂ ಆ ಒಂದು ರಾಹುಗ್ರಸ್ತ ಶುಕ್ರ ಸ್ವಲ್ಪ ವಿಪರೀತ ಮೋಹ, ಪ್ರೀತಿ, ಪ್ರೇಮ, ಪ್ರಣಯ ಅಂತ ಹೋಗ್ಬಿಡ್ತೀರಾ, ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಉದ್ಯೋಗದಲ್ಲಿ ಬಡ್ತಿ, ಉದ್ಯೋಗದಲ್ಲಿ ಪ್ರಮೋಷನ್ ತಗೋಬೇಕು, ಬೇರೆ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ಪೊಸಿಷನ್, ಏನೋ ಒಂದು ಟ್ರೈ ಮಾಡ್ತಿದ್ದೀರಾ, ಪ್ರಯತ್ನ ಮಾಡಿ, ಆಗುತ್ತೆ. ಉದ್ಯೋಗದಲ್ಲಿ ಒಳ್ಳೆ ಹೆಸರು, ಕಲಾವಿದರಿಗೆ, ತುಂಬ ದೊಡ್ಡ ಪ್ರೊಫೆಸರ್ಗಳಿಗೆ, ರೈಟರ್ಸ್ಗೆ, ಚಿಂತಕರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ತುಂಬ ದೊಡ್ಡ ಒಂದು ತಾಕತ್ತು ಬರತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಲಗ್ನಾಧಿಪತಿ ಸ್ವಲ್ಪ 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸ್ವಂತಿಕೆಯ ಆಲೋಚನೆಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಕಟಕ ರಾಶಿ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾದಂಥ ಭಾಗ್ಯವನ್ನು ದಯಪಾಲಿಸ್ತಾನೆ. ಸುಖಭಾವದಲ್ಲಿದ್ದಾನೆ ಶನಿ, ಎತ್ತರವಾದ ಸ್ಥಾನ ಪಡೆಯುವರಿ, ಹೋರಾಟ ಮಾಡಿ ಪಡೆಯುವರಿ, ಹೈಯರ್ ಎಜುಕೇಷನ್, ಸಮಥಿಂಗ್ ಫಿಲಾಸಫಿ, PhD ಈ ರೀತಿ ಮಾಡ್ಕೋಬೇಕು, ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದಬೇಕು, ಮನೆ ಬದಲಾಯಿಸಬೇಕು, ವಾಹನ ತಗೋಬೇಕು, ಏನಾದರೂ ರಿಸರ್ಚ್ ಸ್ಕಾಲರ್ಗೆ ಅಪ್ಲೈ ಮಾಡಬೇಕು, ಏನಾದರೂ ಇನ್ಶೂರೆನ್ಸ್ ಸೆಕ್ಟರ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ,
ಯಾವುದೋ ಒಂದು ಇನ್ಶೂರೆನ್ಸ್ PF ದುಡ್ಡು ತೆಗಿಬೇಕು, ಇವತ್ತು ಪ್ರಯತ್ನ ಮಾಡಿ ಅಂಥದ್ದೊಂದು ವಿಚಾರಗಳಲ್ಲಿ ಲಾಭ ನೆಮ್ಮದಿ ನೋಡ್ತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ, ಸಂಗಾತಿಯ ಆರೋಗ್ಯ ವಿಚಾರದಲ್ಲಿ ಏರುಪೇರು, ಹಿತಶತ್ರುಗಳು ಜಾಸ್ತಿ ಆಗ್ತಾರೆ, ಓಡಾಟ, ಅಲೆದಾಟ, ಸುತ್ತಾಟ, ಇಲ್ಲದ ಆತಂಕ, ಗಾಬರಿ, ನೋವು, ಸಂಕಟ. ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಮನಸ್ಸು ಮಂಕಾಗುತ್ತೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಿಗ್ಗೆ ಎದ್ದು ತೂಕಡಿಸೋ ಥರ ಎಲ್ಲ ಒಂಥರ ಬ್ಯಾಕ್ ಪೇನ್ ಬಂದ ಹಾಗೆ, ಪಾದಗಳಲ್ಲಿ ನೋವು ಬಂದ ಹಾಗೆ, ತೊಡೆಗಳಲ್ಲಿ ನೋವು ಬಂದ ಹಾಗೆ ಎಳಿತಕ್ಕಂಥದ್ದಾಗುತ್ತೆ. ನಾನು ನಿನ್ನೆ ಒಂದು ಹೊಂಗೆ ಎಣ್ಣೆ ಹೇಳ್ತಿದ್ದೆ. ಆ ಹೊಂಗೆ ಎಣ್ಣೆನಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂಚೂರು ಪಚ್ಚೆ ಕರ್ಪೂರ ಹಾಕಿ ಆ ಬಿಸಿ ಬಿಸಿ ಎಣ್ಣೆಯನ್ನು ಆ ಒಂದು ಮಂಡಿಯ ಕೆಳಗಡೆ ಆ ಪಾದಗಳ ಮೇಲೆ ಹಾಕಿ ಯಾರಕ್ಕೆ ಎಲ್ಲಾದರೂ ನೀವಿಸಿ ಆ ಒಂದು ಎಳಿತಕ್ಕಂಥದ್ದು ಹೋಗುತ್ತೆ. ಇಲ್ಲ ಸೊಂಟದ ಕೆಳಗಿನ ಭಾಗದಿಂದ ಆ ಪಾದಗಳವರೆಗೂ ಆ ಬಿಸಿ ಬಿಸಿ ಎಣ್ಣೆಯನ್ನು ಹಾಕಿ ನೀವ್ಕೊಳ್ಳಿ, ಸ್ವಲ್ಪ ಆ ಒಂದು ಸಮಾಧಾನ ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನು ಕನ್ಯಾ ರಾಶಿ ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದ್ ನೋಡಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ರೀ, ನಾವು ಗುಲ್ಬರ್ಗಾದಿಂದ ಲಲಿತಾ ಅಂತ ಹೇಳ್ರಿ. ಲಲಿತಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ರಿ, ಅವ್ರ ಮದುವೆ ಹೆಸ್ರು? ಸಲುವಾಗಿ. ಅವ್ರ ಹೆಸರು? ಅವ್ರ ಹೆಸರು ಜ್ಯೋತಿ ರೀ. ಹುಟ್ಟಿದ ದಿನಾಂಕಮ್ಮ? ಹುಟ್ಟಿದ ದಿನಾಂಕ 11/12/1985 ರೀ. ಸಮಯ? ಬುಧವಾರ ಸಾಯಂಕಾಲ 6:35. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಲಲಿತಾ ಅವ್ರೆ. 5 ರೀ. 5. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಹ್ಞೂನ್ರಿ, ಬಾಳ ದಿವಸ ಆತ್ರಿ ಮದುವೆ ಆಗ್ಬೇಕಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿ. ಇವತ್ತಿನ ಜಾತಕಗಳು ಬಂದವೆಲ್ಲ ಕುಜ ಕೇತು, ಕುಜ ರಾಹು, ಸಂಧಿ. ಈ ಮಗು ಜಾತಕದಲ್ಲೂ ನೋಡಿ ಗುರು ನೀಚ. ನಿಮ್ಮ ಮಗು ಹುಟ್ಟಿರ್ತಕ್ಕಂಥದ್ದು ಬೇರೆ ಜ್ಯೇಷ್ಠ ನಕ್ಷತ್ರ, ಹೌದೋ? ಹೌದ್ರಿ. ಒಂದು ಸಣ್ಣ ಬದಲಾವಣೆಗಳು ಈ ಜಾತಕಕ್ಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ನೋಡಿ, ಯಾರು ಜಾತಕ ಕೊಟ್ಟರು ಈ ಜಾತಕ ಕುಜದೋಷ ಇದೆ, ಇಲ್ಲ ಸರ್ಪದೋಷ ಇದೆ, ಇಲ್ಲ ಮಾಂಗಲ್ಯ ದೋಷ ಇದೆ, ಈ ರೀತಿ ಏನಾದರೂ ಹೇಳಿದ್ರಾ? ಯಾರು ಹೇಳೇ ಇಲ್ರಿ ನಮ್ಗೆ. ಸರಿ, ಈ ಮಗುವಿಗೆ ಪೂರ್ಣ ಕಾಳಸರ್ಪ ದೋಷವಿರುವುದರಿಂದ ಒಮ್ಮೆ ಕಾಳಹಸ್ತೇಶ್ವರ ದೇವಸ್ಥಾನ, ಇದು ತಿರುಮಲ ಕ್ಷೇತ್ರದ ಹತ್ರ ಬರುತ್ತೆ. ಆದರೆ ಕಾಳಹಸ್ತಿಗೆ ಹೋದರೆ ಸರ್ಪಕ್ಷೇತ್ರ, ತಿರುಮಲ ಬಂದು ಗರುಡ ಕ್ಷೇತ್ರ, ವೆಂಕಟೇಶ್ವರನಿಗೆ ಬಂದು ಆ ಗರುಡನ ಒಂದು ಪೂಜೆ ಅಂತ ಹೇಳ್ತೇವೆ. ಈ ಒಂದು ಸರ್ಪಗಳ ಕ್ಷೇತ್ರ ಆಗಿರೋದ್ರಿಂದ ಆ ಶಿವನ ಕ್ಷೇತ್ರ, ಇಲ್ಲಿಗೆ ಹೋದಾಗ ಅಲ್ಲಿ ಹೋಗ್ಬಾರ್ದು, ಅಲ್ಲಿಗೆ ಹೋದಾಗ ಇಲ್ಲಿ ಹೋಗ್ಬಾರ್ದು. ಸರ್ಪಗಳಿಗೂ ಗರುಡನಿಗೂ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಹೋಗಿ ಒಂದು 350 ರೂಪಾಯಿ ಒಂದು ಪೂಜೆ ಮಾಡ್ತಾರೆ, ಕೊಟ್ಟು ಮಾಡಿಸ್ಕೊಂಡು ಬನ್ನಿ. ಇಲ್ಲ 1500 2000 ಎಷ್ಟೋ ತಗೋತಾರೆ ತಾಯಿ. ಎಲ್ಲರೂ ಕುಳಿತು, ಕುಟುಂಬದವರು ಎಲ್ಲರೂ ಕುಳಿತು ಮಾಡಿಸ್ಕೊಂಡು ಬರಬಹುದು. ಯಾಕೆಂದರೆ ಈ ಮನೆಯಲ್ಲಿ ಬರೀ ಮದುವೆ ಅಷ್ಟೇ ಅಲ್ಲ, ಯಾವ ಶುಭ ಕಾರ್ಯಗಳು ಆಗ್ತಿಲ್ಲ, ಯಾವುದು ಒಳ್ಳೆಯದೂ ಆಗ್ತಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ. ಆರೋಗ್ಯವಾಗಲಿ, ಹಣಕಾಸಾಗಲಿ, ವ್ಯವಹಾರಗಳಾಗಲಿ, ಭೂಮಿ ಮಾರಾಟವಾಗಲಿ, ದಾಂಪತ್ಯವಾಗಲಿ, ನಿಮ್ಮ ಆರೋಗ್ಯವಾಗಲಿ, ನೀವು ಗಂಡ ಹೆಂಡತಿಯಾಗಲಿ ನೆಮ್ಮದಿಯಾಗಿಲ್ಲ. ಏನಾದರೂ ಒಂದು ನೋವು, ಸಂಕಟ, ಛಾಯೆ ಇದ್ದಿದ್ದೇ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ಬಾಳ ತೊಂದ್ರೆ ಅದಾರಿ, ಏನು ಬಾಯಲ್ಲಿ ಹೇಳಕ್ ಆಗೋದಿಲ್ರಿ ಆ ಟೈಪ್. ಆತಂಕ ಪಡಬೇಡಿ ಅವ, ಏನೂ ಆಗಲ್ಲ, ಎಂಥದ್ದು ಆಗೋಲ್ಲ. ಎಷ್ಟೇ ತಟ್ಟೆ ತೂತಿದ್ರು ಯಾರು ಹಾಕಿದ್ರು ಸೋರುತ್ತೆ, ಹೌದು ಒಪ್ಕೋತೇವೆ. ಆ ತಟ್ಟೆಗೆ ನಾನು ಹಾಕಿದ್ರೂ ಸೋರುತ್ತೆ, ನೀವು ಹಾಕಿದ್ರೂ ಸೋರುತ್ತೆ, ನಿಮ್ಮ ಮಗಳೇ ಹಾಕಿದ್ರೂ ಸೋರುತ್ತೆ. ಬುದ್ಧಿವಂತಿಕೆ ಉಪಯೋಗಿಸ್ಕೋಬೇಕು. ಅದಕ್ಕೊಂದು ನಿಯಮ ಇದೆ, ಒಂದು ಕೀಲಿಕಾಯಿ ಅದ್ರ ಮೇಲೆ ಒಂದು ಒಳ್ಳೆ ಬಾಳೆ ಎಲೆ ಹಾಕ್ಬಿಟ್ಟು ಊಟ ಮಾಡ್ಬೇಕಷ್ಟೇ, ಸೋರೋದೇ ಇಲ್ಲ. ಅದು ಹೆಂಗೆ ಸೋರ್ಬಿಡುತ್ತೆ ನಾವು ನೋಡ್ತೇವೆ. ತಟ್ಟೆನೂ ಇದೆ, ಊಟನೂ ಸೇರ್ತು ಒಳಗಡೆ ಅಂತಕ್ಕಂಥದ್ದು. ಅಂಥದ್ದೇ ಪರಿಹಾರಗಳು ಖಂಡಿತ ಇದೆ. ಇವತ್ತು ಅಷ್ಟಮಿ. ಇಂಥ ಒಂದು 8 ಅಷ್ಟಮಿಗಳ ದಿನದಂದು ಸುಬ್ರಹ್ಮಣ್ಯ, ಕುಮಾರಸ್ವಾಮಿ, ಇಲ್ಲ ದುರ್ಗಾದೇವಿ, ಶಾಕಂಬರಿ ದೇವಿ, ಕಾಳಿಕಾದೇವಿ, ಬನಶಂಕರಿ, ರಾಜರಾಜೇಶ್ವರಿ, ಯಾವುದಾದರೂ ಪಾರ್ವತೀ ದೇವಿಗೆ ಸಂಬಂಧಪಟ್ಟಂಥ ರೇಣುಕಾದೇವಿ ನಿಮ್ಮ ಕಡೆ ಜಾಸ್ತಿ, ಅಲ್ಲಿಯೇ ಆದರೂ ಸರಿ, ದೀಪವನ್ನು ಹಚ್ತಾ ಬರಲಿಕ್ಕೆ ಮಾಡಿಸಿ. ಒಂದು 8 ಅಮಾವಾಸ್ಯೆ ಇಲ್ಲ ಅಷ್ಟಮಿಗಳಷ್ಟರಲ್ಲಿ ಆ ಅಷ್ಟ ಕಷ್ಟಗಳು, ಅಷ್ಟ ದಾರಿದ್ರ್ಯಗಳು, ಅಷ್ಟ ನೋವುಗಳು ದೂರವಾಗಿ ಸಮಾಧಾನ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಲಲಿತಾ ಅವರೇ, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಗುಲ್ಬರ್ಗದಿಂದ ಕರೆಯನ್ನ ಮಾಡಿದ್ರಿ. ಗುರುಜಿ, ಈಗ ಮುಂದಿನ ರಾಶಿಗಳ ಕುರಿತು ತಿಳಿಸ್ಕೊಡ್ತೀರಾ? ಖಂಡಿತ. ಈ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ
ಆ ಶನಿ ಭಾವ ಪೂರ್ವ ಪುಣ್ಯ ಸ್ಥಾನಾಧಿಪತಿ 7ನೇ ಮನೆಯಲ್ಲಿ ಕುಳಿತಿದ್ದಾನೆ, 7ನೇ ಭಾವದಲ್ಲಿ ಕುಳಿತಿದ್ದಾನೆ, ಸ್ವತಃ ತಾನೇ ಬಂದು 2ನೇ ಮನೇಲಿ ಕುಳಿತಿದ್ದಾನೆ ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ಒಳ್ಳೆ ಯಶಸ್ಸನ್ನು ನೋಡ್ತಕ್ಕಂಥ ಒಂದು ದಿನ, ಪರಿಶ್ರಮದ ದಿನವಾದರೂ ನಿಭಾಯಿಸ್ಕೊತೀರಾ. ಸ್ವಲ್ಪ ಕೋಪಿಷ್ಟ್ರು, ಶುಭ ಕಾರ್ಯಗಳು ಭಂಗ ಆಗುತ್ತೆ, ವಿಳಂಬ ಆಗುತ್ತೆ, ಪ್ರಯಾಣಗಳಲ್ಲಿ ಏನಾದರೂ ಅಪಘಾತ ಭೀತಿ, ವಾಹನಕ್ಕೆ ಏನಾದರೂ ರಿಪೇರಿ ಖರ್ಚುಗಳು, ಟೆನ್ಷನ್ನು, ನಿಂತ್ಕೊಬಿಡೋದು, ಪೆಟ್ರೋಲ್ ಖಾಲಿ ಆಗೋದು, ಏನೋ ಒಂದು ಎಳಿ 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 ಅನಿಸಿದ್ರು ಕೂಡ ನಿಭಾಯಿಸ್ಕೋತೀರ. ಇನ್ನು ತುಲಾ ರಾಶಿ, ಶನಿ ಭಾವ ವಿಶೇಷವಾಗಿ ಉಚ್ಚುಂಗತನಾದರೂ ಚಂದ್ರ ಇವತ್ತು 6ನೇ ಮನೆಯಲ್ಲಿದ್ದಾನೆ. ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ವಿಘ್ನ ನೋವು ನೋಡ್ತಕ್ಕಂಥದ್ದಾದರೂ ಶತ್ರುಗಳ ಪರಾಜಯ. ಯಾವುದೋ ಶತ್ರುಗಳಿದ್ದಾರೆ ಮಾತುಕತೆ ಅಂದರೆ ಇವತ್ತು ಅವ್ರು ನಿಮ್ಮನ್ನು ನಿಭಾಯಿಸೋಕ್ಕಾಗೋಲ್ಲ, ಅಷ್ಟು ಒಂದು ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಮುಖ್ಯವಾಗಿ ಹಿರಿಯರ ಆರೋಗ್ಯಕ್ಕೆ ಎಚ್ಚರಿಕೆ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಇವತ್ತು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಟಸ್ಥರಾಗಿ ಪ್ಲಾನಿಂಗ್ಸ್ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ 2ನೇ ಮನೆಯಲ್ಲಿ ರಾಹು ಹತ್ರಕ್ಕೆ ಬರ್ತಿದ್ದಾನೆ. ಹತ್ರ ನೋಡಿ ನಮಗೆ ಯಾರೋ ಬರ್ತಿದ್ದಾರೆ, ಎಲ್ಲಿದ್ದೀಪ, ಈ ಲೆಫ್ಟ್ ತಗೋ, ಆ ರೈಟ್ ತಗೋ, ಆ ಮುಂದಕ್ಕೆ ಬಾ, ಇಲ್ಲಿ ನಿಲ್ಸ್ಕೊ, ಅಲ್ಲೊಂದು ಹಂಪಿದೆ, ಈ ಥರ ಏನೇನೋ ಹೇಳ್ತಾ ಇರ್ತವೆ. ಅವರು ಸರ್ ಕಾಣಿಸ್ತಿಲ್ಲ ಸರ್, ಆ ಲೆಫ್ಟಾ ಸರ್, ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ ಸರ್, ಸರ್ ಅಲ್ಲೊಂದು ಸರ್ಕಲ್ ಇದೆ ಸರ್, ಇಲ್ಲೊಂದು ಬೇಕ್ರಿ ಕಾಣಿಸ್ತಿದೆ ಸರ್. ಅವ್ರಿಗೂ ಟೆನ್ಷನ್, ಅವ್ರು ಇನ್ನೂ ಬಂದಿಲ್ಲ, ಬರ್ತಿದ್ದಾರೆ. ಎಲ್ಲಿದ್ದೀಪ, ಬೆಳಿಗ್ಗೆ ಬಿಟ್ಟಿಯಲ್ಲ ಶಿವಮೊಗ್ಗ, ಬೆಳಿಗ್ಗೆ ಬಿಟ್ಟಿಯಲ್ಲ ಡೆಲ್ಲಿ, ಇನ್ನು ಫ್ಲೈಟ್ ಎಲ್ಲಿದೆ, ಇಳಿದ್ರಾ? ಆ ಟೆನ್ಷನ್ಸ್ ಬಂದ ಮೇಲೆ ತುಂಬ ಸಂತೃಪ್ತವಾಗಿ ಕುತ್ಕೊಂಡು ಮಾತಾಡ್ತೇವೆ. ಆ ನಾಳೆ ಮದುವೆ ಅನ್ನೋದು ಇದೆಯಲ್ಲ, ಆತಂಕ. ಸತ್ತ ಮೇಲೆ ಬೇರೆ, ಆ ಸಾಯುವಂಥ ಸ್ಟೇಜಲ್ಲಿ ಆಗ್ತಕ್ಕಂಥ ಒತ್ತಡ ಇದೆಯಲ್ಲ, ಅದುವೇ ಶನಿ ರಾಹು ಪ್ರಭಾವ. ಆ ಫೋರ್ಸು, ಬಿರುಸು ಅಂತ ಹೇಳ್ತೇವೆ. ಅಂಥ ಒಂದು ಬಿರುಸನ್ನು ಇವತ್ತು ನೋಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ವ್ಯವಹಾರ ಉದ್ಯೋಗಗಳಲ್ಲಿ ಎಚ್ಚರಿಕೆ. ವೃಶ್ಚಿಕ ರಾಶಿ ನಿದ್ರಾ ಭಾವ ಇವತ್ತು. ಒಳ್ಳೆ ತೃಪ್ತ ಊಟ, ತೃಪ್ತ ಭೋಜನ, ತೃಪ್ತ ಸಂತೃಪ್ತಿ, ತೃಪ್ತವಾದ ಜೀವನ, ಮನೋಲ್ಲಾಸ. ಪಂಚಮದಲ್ಲಿ ಶನಿ ಇರೋದ್ರಿಂದ, ಶನಿಯಲ್ಲ ಅಲ್ಲಿರೋದು ಚಂದ್ರ, ಆದರೆ ಶನಿ ಭಾವದಲ್ಲಿದ್ದಾನೆ. ಆ ಶನಿ 12ನೇ ಮನೆಯಲ್ಲಿದ್ದಾನೆ. ಒಳ್ಳೆ ಉಪ್ಪು ಖಾರ ಜಾಸ್ತಿ ತಿಂದ್ಬಿಟ್ಟು ಹೊಟ್ಟೆ ನೋವು ಅಂತ ಒದ್ದಾಡಿಬಿಟ್ಟಿರಾ. ಸ್ವಲ್ಪ ಪ್ರಯಾಣಗಳಿಂದ, ಕೆಲಸ ಕಾರ್ಯಗಳ ಭರಾಟೆಯಿಂದ ಒದ್ದಾಟ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಕಾಣದೆ ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ದೇವಿ ದರ್ಶನ. ಪಂಚಮದಲ್ಲಿ ಚಂದ್ರ ಬಂದಾಗ ಶನಿ ಭಾವಕ್ಕೆ ವಿಶೇಷವಾದಂಥ ತೀರ್ಥಕ್ಷೇತ್ರ ಯೋಗ, ಪುತ್ರ ಯೋಗ, ಮರಿಮಕ್ಕಳ ಯೋಗ, ಮರಿ ಮೊಮ್ಮಕ್ಕಳು, 4ನೇ ತಲೆಮಾರನ್ನು ನೋಡುವ ಯೋಗ, 3ನೇ ತಲೆಮಾರನ್ನು ನೋಡುವ ಯೋಗ. ಬಹುದಿನಗಳಿಂದ ಆಗದ ಕೆಲಸಗಳೆಲ್ಲವೂ ನೆರವೇರ್ತಕ್ಕಂಥದ್ದು. ರಾಜಗೌರವ, ಸನ್ಮಾನ, ಯಾರಾದರೂ ಕರೆದು ನಿಮಗೆ ತುಂಬ ದೊಡ್ಡ ಒಂದು ಅಧಿಕಾರ ಅದೃಷ್ಟವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಧನುಸು ರಾಶಿ ವಿಶೇಷವಾಗಿ ಅಧಿಕಾರವನ್ನು ನೋಡ್ತಕ್ಕಂಥ ಒಂದು ದಿನ. ವಿಜಯೋತ್ಸವ, ಮುಟ್ಟಿದ್ದೆಲ್ಲವೂ, ಲೆಕ್ಕಾಚಾರ ಹಾಕಿದ್ದೆಲ್ಲವೂ, ವ್ಯವಹಾರ ಇರ್ಬೋದು, ಕುಟುಂಬ ಇರ್ಬೋದು, ವಾಹನ ಇರ್ಬೋದು, ತಾಯಿ ಆರೋಗ್ಯ ಇರಬಹುದು, ಬಹುದೊಡ್ಡ ಮನೆ ಕೊಂಡುಕೊಳ್ಳೋದಿರ್ಬೋದು, ಬಹುದೊಡ್ಡ ಬಿಸ್ನೆಸ್ ವೆಂಚರ್ ಇರ್ಬೋದು, ದೊಡ್ಡ ಲಾಭವನ್ನು, ದೊಡ್ಡ ಯಶಸ್ಸನ್ನು ಕೊಡ್ತಕ್ಕಂಥದ್ದಿರುತ್ತೆ. ಯಾಕಂದರೆ ಸುಖಭಾವದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಶನಿ ಭಾವ, ಆ ಶನಿ 11ನೇ ಮನೆಯಲ್ಲಿ ನಿಮಗೆ ಕುಳಿತಿದ್ದಾನೆ. ಯಾವುದೇ ಒಳ್ಳೆ ಗ್ರಹ ಆಗಲಿ ಕೆಟ್ಟ ಗ್ರಹ ಆಗಲಿ 11ನೇ ಮನೆಗೆ ಬಂದರೆ ವಿಜಯೋತ್ಸವವೇ. ಯಾರು ಏನೂ ಮಾಡಲಿಕ್ಕಾಗೋಲ್ಲ. 11ನೇ ಮನೆಗೆ ಬರಬೇಕು ಅಂತ ಕೇಳ್ಕೊತೇವೆ ನಾವು, ಎಲ್ರಿಗೂ ಬರೋದಿಲ್ಲ. ನಿಮಗೆ ಈಗ ಧನುಸು ರಾಶಿಯವರಿಗೆ ಶನಿ 11ನೇ ಮನೆ, ಇನ್ನು ಸ್ವಲ್ಪ ದಿನದಲ್ಲಿ ರಾಹು ಬೇರೆ ಮೂವ್ಮೆಂಟ್ ನಡೀತಾನೆ. ಇನ್ನೊಂದು 10-15 ದಿನದಲ್ಲಿ ಸೂರ್ಯನ ಮೂವ್ಮೆಂಟ್ ಬೇರೆ ಲಗ್ನಕ್ಕೆ ಬರುತ್ತೆ. ಎಲ್ಲ ಬಲಾಢ್ಯರು. ಕುಜ ಬೇರೆ ಉಚ್ಚಂಗತ, ಸೂರ್ಯ ಭಾಗ್ಯಾಧಿಪತಿ, ಶನಿ ರಾಹು ಸಂಧಿ 11ನೇ ಮನೆಯಲ್ಲಿ. ಈ ಮುಟ್ಟೋದುಂಟು ನಿಮ್ಮನ್ನು, ಧನುರ್ಲಗ್ನದವರನ್ನು. ನಿಮ್ಮ ತಂತ್ರಗಾರಿಕೆ, ಯೋಜನಾಬದ್ಧ ಜೀವನ, ಈ ಒಂದು ರಾಜಕೀಯ ಆಕಾಂಕ್ಷೆ, ತುಂಬ ದೊಡ್ಡ ಸಂಸ್ಥೆ ಕಟ್ಟಿದ್ದೀರಾ, ಅನಾಥಾಶ್ರಮ, ವೃದ್ಧಾಶ್ರಮ, ರಾಜಕೀಯ ಪಕ್ಷಗಳು, ರಾಜಕೀಯ ಓಡಾಟಗಳು, ಬಹುದೊಡ್ಡ ನ್ಯಾಯಾಧೀಶರು, ಬಹುದೊಡ್ಡ IAS ಆಫೀಸರ್ಗಳಿಗೆ, ಬಹುದೊಡ್ಡ ಡೈರೆಕ್ಟರ್ಗಳಿಗೆ ಮುಟ್ಟಿದ್ದೆಲ್ಲವೂ ಅದೃಷ್ಟವನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನು ಮಕರ ರಾಶಿ, ನಿಮಗಂತೂ ಇವತ್ತು ಉದ್ಯೋಗದಲ್ಲಿ ಮಹತ್ತರವಾದಂಥ ಒಂದು ಯಶಸ್ಸು ನೋಡ್ತಕ್ಕಂಥದ್ದು. ಏನಾದರೂ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಪೊಸಿಷನ್, ಪ್ರಮೋಷನ್ ಏನಾದರೂ ಟ್ರೈ ಮಾಡ್ತಿದ್ದೀರಾ, ಬೆಟರ್ ಪೋಸ್ಟ್, ಬೆಟರ್ ಪೊಸಿಷನ್ಸ್ ಪ್ರಯತ್ನ ಮಾಡಿ ನೋಡಿ. ಯಾವುದಾದ್ರೂ ಮಾತುಕತೆ, ಶತ್ರುಗಳ ಪಲಾಯನ, ಪರಾಜಯ, ಒಂಥರ ಧೈರ್ಯ, ಉತ್ಸಾಹ, ಆರೋಗ್ಯ ಚೇತರಿಕೆ, ಕೇಳದೆಯೇ ನಿಮಗೊಂದು ಅಧಿಕಾರ ಅರಸಿ ಬರುವುದು.
ಸಹಾಯ ಒದಗಿ ಬರುವುದು, ದುಡ್ಡು ಒದಗಿ ಬರುವುದು, ಹಿರಿಯರು, ಅಣ್ಣಂದಿರು, ಕುಟುಂಬದವರು, ಸಹೋದ್ಯೋಗಿಗಳು ಎಲ್ಲರೂ ಸಹಯೋಗಕ್ಕೆ ಸಹಾಯಕ್ಕೆ ಬರತಕ್ಕಂಥ ದಿನವಾಗಿರುತ್ತೆ. ಇವತ್ತೇನಾದರೂ ಮಾಡೋ ಹಾಗಿದ್ರೆ ಶ್ರವಣ ನಕ್ಷತ್ರದವರು, ಉತ್ತರಾಷಾಢ ನಕ್ಷತ್ರದವರು, ಧನಿಷ್ಠ ನಕ್ಷತ್ರದವರು ಹೆಜ್ಜೆ ಇಟ್ಟುಬಿಡಿ, ನೋಡಲೇಬೇಡಿ. ಈ 2ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು, 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು, 7ನೇ ತಾರೀಕು, 14ನೇ ತಾರೀಕು, 25ನೇ ತಾರೀಕು, 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು, ಇವುಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಟ್ಲೀಸ್ಟ್ ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ, ಇವತ್ತು ಹೆಜ್ಜೆ ಇಟ್ಟು ನೋಡಿ, ಮುಟ್ಟಿದ್ದೆಲ್ಲವೂ ಗೆಲುವೆ ನಿಮಗೆ. ಇನ್ನು ಕುಂಭರಾಶಿ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ. ವೀಕ್ಷಕರೇ, ಹಾಗೆ ಗುರೂಜಿಯವರು ಬಹಳ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡಲಿದ್ದಾರೆ. ಕೊನೆಯ ವಿಭಾಗದಲ್ಲಿ ಕಾಯ್ತಾ ಇರಿ. ಗುರುಜಿ, ಈಗ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಆ ಮಾಹಿತಿಗೂ ಮೊದಲು ರಾಶಿ ಫಲ ಮುಗಿಸ್ಬಿಡ್ತೇನೆ. ಕುಂಭರಾಶಿ ವಿಶೇಷವಾಗಿ ಚಂದ್ರ 2ನೇ ಮನೆ, ಸ್ವಲ್ಪ ಒತ್ತಡದ ದಿನ, ಓಡಾಟದ ದಿನ, ದಣಿತಕ್ಕಂಥ ದಿನವಾದರೂ ನಿಮ್ಮ ಕಾರ್ಯ, ಕೆಲಸ, ಕಾರ್ಯಕ್ಷೇತ್ರ ಎಲ್ಲವನ್ನ ನಿಭಾಯಿಸ್ಕೊಳ್ತಕ್ಕಂಥದ್ದು. ಲಗ್ನಾಧಿಪತಿ ಭಾಗ್ಯಸ್ಥಾನ, ಉಚ್ಚ ಸ್ಥಾನ, ಶುಕ್ರ ದಶಮ ಸ್ಥಾನ, ಕಲಾ ಮಾಧ್ಯಮ, ಕಲಾ ಪ್ರಪಂಚದಲ್ಲಿ, ಮೀಡಿಯಾ ಪ್ರಪಂಚದಲ್ಲಿ, ಈ ಒಂದು ಜ್ಯೋತಿಷಿಗಳಿಗೆ, ಈ ಒಂದು ಆಸ್ಟ್ರೋನಾಟ್ಸ್ಗೆ, ಆಸ್ಟ್ರಾಲಜರ್ಸ್ಗೆ, ಡಾನ್ಸರ್ಸ್, ಮ್ಯೂಸಿಷಿಯನ್ಸ್ಗೆ ತುಂಬ ಒಂದು ವಿಶೇಷವಾದಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿಯ ರಾಜಕಾರಣಿಯೊಬ್ಬರಿಗೆ ಒಂದು ಬಹುದೊಡ್ಡ ಒಂದು ಯೋಜನಾ ರೂಪುರೇಷೆಗಳಲ್ಲಿ ಇವತ್ತು ಮಾಡಿಕೊಳ್ಳಿಕ್ಕೆ ಸಾಧನ ಆಗುತ್ತೆ. ಸಮ್ ಬಿಗರ್ ರೋಲ್ಸ್, ಮುಂದಿನ ದಿನಗಳ ರಾಜಕೀಯ ದಿಕ್ಸೂಚಿಯನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅಷ್ಟು ಒಂದು ವಿಶೇಷ. 6ನೇ ಮನೆಯನ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಶನಿಭಾವದಲ್ಲಿ 2ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ನಿಮ್ಮ ಯೋಜನೆಗಳು ತತ್ಕಾಲಕ್ಕೆ ಹಿನ್ನಡೆಯಾದರೂ ತುಂಬ ದೊಡ್ಡ ಯೋಜನೆಗಳು, ಮುಂದಿನ ದಿನಗಳ ಯೋಜನೆಗಳಲ್ಲಿ ಯಶಸ್ಸು ನೋಡ್ತಕ್ಕಂಥದ್ದಾಗುತ್ತೆ. ಈ ಟ್ರಾವೆಲ್ಸು, ಟೂರ್ಸು, ಬಟ್ಟೆ ಅಂಗಡಿ, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ, ಜ್ಯೂಸಿನ ವ್ಯಾಪಾರ, ಸಿಹಿ ತಿನಿಸುಗಳ ವ್ಯಾಪಾರ, ಹೆಣ್ಣುಗಳ ಅಂದ ಚಂದ, ಬ್ಯೂಟಿ ಪಾರ್ಲರ್, ಇವುಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರದಲ್ಲಿರುವವರಿಗೂ ವಿಶೇಷವುಳ್ಳಂಥ ದಿನ. ಇನ್ನು ಮೀನರಾಶಿ, ಚಂದ್ರ ಶನಿಭಾವದಲ್ಲಿದ್ದು ಆ ಶನಿ ಅಷ್ಟಮದಲ್ಲಿರೋದ್ರಿಂದ ಹೋಗಿ ಪಾಚಂಬಿಡಿ ಚೆನ್ನಾಗಿ. ಇವತ್ತು ಹಾಗನ್ಸುತ್ತೆ ಕೂಡ. ವಿಪರೀತ ಖರ್ಚು, ಅನಗತ್ಯ ಒತ್ತಡ, ಅನಗತ್ಯ ಎಳೆದಾಟ, ಕೆಲಸದ ಒತ್ತಡಗಳ ಭರಾಟೆಯಲ್ಲಿ ನಲಗ್ಬಿಡ್ತೀರಾ. ದಿಢೀರಂತ ಒಂಚೂರು ಬ್ಯಾಕ್ ಪೇನ್ ಏನಾದರೂ ಆಗ್ತಕ್ಕಂಥದ್ದು, ಥ್ರೋಟ್ ಇನ್ಫೆಕ್ಷನ್, ಎಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ ಇರತಕ್ಕಂಥ ಮೀನರಾಶಿಯವರಿಗೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸ್ವಲ್ಪ ಹುಳಿ ಖಾರ ಪಕ್ಕಕ್ಕಿಡಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು, ಅಪೆಂಡಿಕ್ಸ್, ಅಲ್ಸರ್ ಸಮಸ್ಯೆ ಇರೋರು ಕೂಡ ಹೆಚ್ಚಾಗಿ ಅದನ್ನು ಬಳಸಬೇಡಿ. ಹುಳಿ ಖಾರವನ್ನು ಹೆಚ್ಚಾಗಿ ಬಳಸಬೇಡಿ ಇವತ್ತು. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ರಾಶಿಗಳ ಕುರಿತೇನೋ ತಿಳಿಸ್ಕೊಟ್ರಿ, ಒಂದು ವಿಶೇಷ ಮಾಹಿತಿ ಕಾಯ್ತಿದೆ ಅಂತ ಹೇಳಿದ್ರಿ. ಏನ್ ಬಗ್ಗೆ ತಿಳಿಸ್ತಾ ಇದ್ದೀರಾ ಗುರುಜಿ? ವಾಸ್ತುವಿನ ಬಗ್ಗೆ ನೋಡಿ. ಟಾಯ್ಲೆಟ್ಸ್ ಎಲ್ಲೆಲ್ಲೋ ಕಟ್ತಿರ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲಿ ಕಟ್ಟಬಾರದು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಚಪ್ಪಲಿ ಹಾಕ್ಕೊಂಡು ಓಡಾಡ್ತೇವೆ, ಹೌದಲ್ವಾ? ಚಪ್ಪಲಿ ಹಾಕ್ಕೊಂಡು ಎಲ್ಲೆಲ್ಲಿ ಓಡಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದನ್ನ ಮೊದಲು ಹೇಳ್ಕೊಡ್ತಾರೆ. ಚಪ್ಪಲಿ ಇಲ್ಲೇ ಇಡಬೇಕು, ಚಪ್ಪಲಿ ಹಾಕ್ಕೊಂಡು ಇಲ್ಲಿ ಬರಬಾರ್ದು, ಚಪ್ಪಲಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದು, ಚಪ್ಪಲಿ ಹಾಕ್ಕೊಂಡು ಮನೆ ಒಳಗಡೆ ಎಲ್ಲ ಓಡಾಡಬಾರ್ದು. ಈ ರೀತಿ ನಿಯಮಗಳು ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಾರೆ. ಟಾಯ್ಲೆಟ್ಗೆ ಹೋದರೆ ಕಾಲು ತೊಳ್ಕೊಂಡೇ ಬರಬೇಕು, ಕೈ ತೊಳ್ಕೊಂಡು ಬರಬೇಕು, ಊಟ ಆಗಿದ ತಕ್ಷಣ ಬಾಯಿ ತೊಳ್ಕೋಬೇಕು, ಊಟಕ್ಕೆ ಮೊದಲು ನೀರು ಕುಡಿಬೇಕೆ ವಿನಃ ಸ್ವಲ್ಪ ಒಂದು 15 ನಿಮಿಷದ ಮೊದಲು ಊಟದ ಮಧ್ಯದಲ್ಲಿ ನೀರು ಕುಡಿಲೇಬಾರ್ದು, ಊಟದ ನಂತರ ನೀರು ಕುಡಿಬೇಕು ಅನ್ನತಕ್ಕಂಥದ್ದೆಲ್ಲ ಹೇಳ್ಕೊಡ್ತಿರ್ತಾರೆ. ಊಟಕ್ಕೆ ಮೊದಲು ನೀರು ಕುಡಿದ್ರೆ ವಿಷ, ಊಟದ ಜೊತೆಯಲ್ಲಿ ನೀರು ಕುಡಿದರೆ ಅತಿಯಾದ ವಿಷ. ನೀರು ಊಟದ ನಂತರ ನೀರು ಕುಡಿದರೆ ಒಳ್ಳೆಯದು. ಊಟ ತಿಂದು ಅರ್ಧ ಗಂಟೆಯ ನಂತರ ನೀರು ಕುಡಿದರೆ ಅದು ಅಮೃತ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಹಾಗೆ ಈ ಒಂದು ವಾಸ್ತುವಿನ ವಿಚಾರದಲ್ಲೂ ಕೂಡ ಹಾಗೆ. ಯಾವುದು ಎಲ್ಲೆಲ್ಲಿರಬೇಕು ಅಲ್ಲಿರಬೇಕು. ಇದು ನನ್ನ ತಲೆ ಇಲ್ಲಿದ್ರೆ ಈ ಕೈ, ಎರಡೂ ಕೈ ಇಲ್ಲಿದ್ಬಿಟ್ರೆ ಹೆಂಗೆ ಕಾಣಿಸುತ್ತೆ? ರಾಕ್ಷಸ ಅಂತ ಯಾರಾದರೂ ಭಯ ಬಿದ್ದುಬಿಡ್ತಾರೆ ಅಷ್ಟೇ. ಇದೇನಪ್ಪ ವಿಚಿತ್ರವಾಗಿದೆ ಅಂತಕ್ಕಂಥದ್ದು, ಹೌದಲ್ವೋ? ಹಾಗೆ ಆ ಟಾಯ್ಲೆಟ್ ಸಿಸ್ಟಮ್ ಕೂಡ ಕೆಲವೊಂದು ಜಾಗದಲ್ಲೇ ಇರಬಾರದು. ಮುಖ್ಯವಾಗಿ ಒಂದು ಮನೆಗೆ
4 ಮೂಲೆ ಇದ್ದೇ ಇರುತ್ತೆ. 8 ಮೂಲೆ ಇರೋಲ್ಲ, 4 ಮೂಲೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುವ್ಯ ಮೂಲೆ. ಈ ಮೂಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಕಟ್ಟಲೇಬಾರದು, ಇರಲೇಬಾರದು. ಆಗ್ನೇಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ರೆ ನಿಜವಾಗ್ಲೂ ತುಂಬಾ ದೊಡ್ಡ ವಿಚಾರ ಅದು. ಆದರೂ ಹೇಳ್ತೇನೆ, ಆ ಮನೆಯ ಗೃಹಸ್ಥನ ಅಣ್ಣನಿಗೆ 2 ಮದುವೆ ಯೋಗ, ಆ ಮನೆಯ ಗೃಹಸ್ಥನ ತಂದೆಗೆ 2 ಮದುವೆ ಯೋಗ, ಆ ಮನೆಯ ಗೃಹಸ್ಥನ ತಾಯಿಗೆ ವೈಧವ್ಯ ಯೋಗ, ಆ ಮನೆಯ ಗೃಹಸ್ಥನ ಹೆಂಡತಿಗೆ ಯೂಟ್ರಸ್ ಸಮಸ್ಯೆ, ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲ ಪ್ರಾಬ್ಲಮ್, ಆ ಮನೆಯ ಗೃಹಸ್ಥನ ತಮ್ಮನಿಗೆ ಜೈಲು ಪಾಲು. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವುದು ನಿರ್ಣಾಯಕ ಆಗಲೇಬೇಕು. ಯಾರು ಗೊತ್ತಾ ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚೋದು? ಆತನ ಪತ್ನಿ, ನಿಮ್ಮ ನಾದಿನಿಯೇ ಆತನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ಆ ಮನೆಯ ಗಂಡಸರಿಗೆ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಆ ಮನೆಯ ಗೃಹಸ್ಥನ ಅಕ್ಕನ ಮಗನೋರ್ವ ಓಡಿ ಹೋಗುವನು. 18-20 ವರ್ಷಕ್ಕಿಲ್ಲ ಮದುವೆ, ಇಲ್ಲ ವಿದ್ಯೆ, ಹುಡುಗಿ ಹಿಂದ್ಗಡೆ ಓಡೋಗೋದು, ಸ್ನೇಹಿತರ ಹಿಂದ್ಗಡೆ ಓಡೋಗೋದು, ಕೆಟ್ಟ ಅಭ್ಯಾಸ ಕಲ್ತ್ಕೊಂಡು ಓಡೋಗೋದು, ಏನೋ ಒಂದು ಎಡವಟ್ಟಾಗುತ್ತೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಈ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ಇದ್ರೆ ಏನೇನಾಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನಾಳಿನ ಸಂಚಿಕೆಗೋಸ್ಕರ ಕಾತ್ ನೋಡಿ. ಹಾಗೆ ಕಿಡ್ನಿ ಸಮಸ್ಯೆ ಯಾವ ಗ್ರಹದಿಂದ ಯಾವ್ಯಾವ ರಾಶಿಗೆ ಬರುತ್ತೆ ಸರ್ವಸಾಧಾರಣವಾಗಿ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಇಂದು ಕೂಡ ಸಾಕಷ್ಟು ವಿಚಾರಗಳ ಕುರಿತು ಬೆಳಕನ್ನ ಹರಿಸಿದ್ದೀರಾ. ನಮ್ಮೆಲ್ಲರ ಮನದಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗಿದೆ. ಮತ್ತೆ ನಿಮ್ಮ ಭೇಟಿ ಎಂದಿನಂತೆ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೋಗ್ಬರೋದಾ? ನಮಸ್ಕಾರ. ಬ್ರಹ್ಮಾನಂದ ಓಂಕಾರ